ಆಫೀಸಲ್ಲಿ ಟ್ಯಾಬ್ಲೆಟ್ ಯಾಕೆ? ಇಲ್ಲಿ ಎಲ್ಲರೂ ನೀರು ಕುಡಿಯೋದಕ್ಕೋ ಊಟ ಮಾಡೋದಕ್ಕೋ ಬರ್ತಾರೆ. ಪಿಲ್ಸ್ ತಗೊಂಡು ರೆಸ್ಟ್ ತಗೊಳಕ್ಕೆ ಯಾರು ಬರಲ್ವಲ್ಲ. ಅದಲ್ಲದೆ ಈ ಟ್ಯಾಬ್ಲೆಟು ಹಾಲಿನ ಹತ್ರ ಯಾಕಿದೆ? ಅಷ್ಟೊಳ್ಳೆ ಮನಸ್ಸಿರೋ ಅವ್ರನ್ನ ಯಾಕೆ ಸಾಯಿಸ್ಬೇಕು ಅನ್ಕೋತಿದಾರೋ ಅರ್ಥ ಆಗ್ತಿಲ್ಲ. ಸುಮಿತ್ರಾ ದೇವಿಯವ್ರ ಮೇಲೆ ಇನ್ನೊಂದು ಮಾಡೋ ಅಟೆಂಪ್ಟ್ ಏನಾದರೂ ನಡೀತಾ ಇದೆಯಾ? ಏನ್ರಿ ಹೊಸೂರೆ, ಒಂದ್ ನಿಮಿಷ ನೀವು ಕಿಚನ್ ಹತ್ರ ಅರ್ಜೆಂಟಾಗಿ ಬರ್ತೀರಾ? ಯಾಕ್ರಿ? ಬೇಗ ಬನ್ನಿ ಹೇಳ್ತೀನಿ. ಹಾ. ಇನ್ನೊಂದು 10 ನಿಮಿಷ, ಅದಾದ್ಮೇಲೆ ಅದಕ್ಕೆ ನಿದ್ರೆಲೆ ಕಣ್ಣು ಮುಚ್ಚಿಬಿಡ್ತಾಳೆ. ಆಸ್ತಿ ಎಲ್ಲ ನನಗೆ ಸಿಗತ್ತೆ. ಯಾಕ್ರಿ? ಏನಾಯ್ತು? ಈ ಮಾತ್ರೆ ನೋಡಿ. ಏನ್ರಿ ಇದು ಟ್ಯಾಬ್ಲೆಟ್ ತರ ಇದೆ? ಗೊತ್ತಿಲ್ಲ ರೀ, ನೀರು ತುಂಬ್ಕೋಬೇಕಂತ ಬಂದ ಕಾಣಿಸ್ತು. ಹಾಲು ಕೆಳಗೆ ಚೆಲ್ಲಿತ್ತು, ಅದ್ರ ಪಕ್ಕದಲ್ಲಿ ಟ್ಯಾಬ್ಲೆಟ್ ಇತ್ತು. ಯಾರೋ ಟ್ಯಾಬ್ಲೆಟ್ ತಗೊಳಕ್ ಹೋಗಿ ಮರ್ತ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಡಸ್ಟ್ಬಿನ್ ಅಲ್ಲಿ ಹಾಕೋಣ. 1 ಮಿನಿಟ್ ಹೊಸೋರೆ. ಸುಮಿತ್ರಾ ದೇವಿಯವ್ರು ಎಲ್ಲಿ? ಈಗಷ್ಟೇ ಹಾಲು ಕುಡಿದು ರೆಸ್ಟ್ ತಗೊಳಕ್ಕೆ ಅಂತ ಹೋದ್ರು. ಸುಮಿತ್ರಾ ದೇವಿಯವ್ರು ಹಾಲು ಕುಡಿದ್ರಾ? ಏನಾಯ್ತು ರೀ? ಈ ಹಾಲ್ ಪಕ್ಕದಲ್ಲೇ ಟ್ಯಾಬ್ಲೆಟ್ ಇತ್ತು. ಆ ಹಾಲ್ನ ಸುಮಿತ್ರಾ ದೇವಿಯವ್ರು ಕುಡಿದಿದ್ದಾರೆ ಅಂತಂದ್ರೆ ನೀವ್ ಹೇಳ್ತಿರೋದು ಸುಮಿತ್ರಾ ದೇವಿಯವರು ಅಪಾಯದಲ್ಲಿದ್ದಾರೆ. ಏನ್ ಹೇಳ್ತಿದ್ದೀರಾ ರೀ? ಏ ಸೆಕ್ಯೂರಿಟಿ, ಗೇಟ್ ಹತ್ರ ಇರೋದ್ ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಈ ಗ್ಲಾಸಲ್ಲೇ ಮೇಡಮ್ ಅವ್ರು ಹಾಲು ಕುಡಿದ್ರಾ? ಹೌದು, ಅದಕ್ಕೇನೀಗ? ನೋಡಿ ಅದಕ್ಕೆ CCTV ಫುಟೇಜ್ ಪ್ಲೇ ಮಾಡು. ಆ ಹಾಲಲ್ಲಿ ಟ್ಯಾಬ್ಲೆಟ್ಸ್ ಹಾಕಿರೋ ಫುಟೇಜ್ನ ನಾನು ಆಗ್ಲೇ ಡಿಲೀಟ್ ಮಾಡಾಯ್ತು. ನಿಮ್ಗೇನು ಸಿಗಲ್ಲ. ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಆಫೀಸ್ ಒಳಗ್ ಬಂದ್ ಹೋಗಿದ್ದಾನೆ ಮೇಡಮ್. ಯಾರವನು? ಅವನ ನೀನ್ ನೋಡಿದ್ಯಾ? ಇಲ್ಲ ಮೇಡಮ್. ಚಲಪತಿ ಸರ್ ಏನೋ ಫೈಲ್ ಕೇಳಿದ್ದಕ್ಕೆ ನಾ ಸ್ಟೋರ್ ರೂಮ್ಗೆ ಹೋಗಿದ್ದೆ. ಆ ಗ್ಯಾಪಲ್ಲಿ ಯಾರ ಕಿಚನ್ಗೆ ಬಂದು ಮಾತ್ರೆ ಬೆರೆಸಿ ಹೋಗಿರ್ಬೇಕು. ಸಾರಿ ಅದ್ಗೆ, ಅವನು ಯಾರೋ ಹೀಗೆ ಮಾಡ್ತಾನೆ ಅಂತ ಗೊತ್ತಿಲ್ದೇನೆ ನಾನೇ ಇವನ್ನ ಫೈಲ್ ತರಕ್ಕೆ ಅಂತ ಕಳಿಸಿದ್ದೆ. ಅವನ್ ಯಾರು ಅಂತ ಕಂಡು ಹಿಡಿ, ಬೇಗ ಕಂಡು ಹಿಡಿ. ಆಯ್ತು ಅದ್ಗೆ, ಈ ಸಲ ನಿನ್ನ ಸರಿಯಾಗಿ ಸಾಯಿಸೋನ್ನೇ ಹಿಡಿತೀನಿ. ಆ ಕೆಲ್ಸ ಎಲ್ಲ ನಿಂಗ್ಯಾಕ್ ರಾಕಿ? ಪಾಪ ಮಮ್ಮಿ ಆಫೀಸಿಂದ ಸುಸ್ತಾಗಿ ಬಂದಿರ್ತಾರೆ ದೊಡ್ಡಮ್ಮ. ಬಂದು ಈ ಕೆಲ್ಸನೆಲ್ಲ ಮಾಡ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ. ಆ ಕೆಲ್ಸ ಮಾಡಕ್ ನಾನ್ ಇದೀನಲ್ಲ ರಾಕಿ. ಮಮ್ಮಿ ಡ್ಯಾಡಿ ಆಫೀಸಿಗೆ ಹೋಗಿ ಕಷ್ಟ ಪಡ್ತಿದ್ರೆ ನಾವೆಲ್ಲ ಮನೆ ಕೆಲ್ಸ ಮಾಡಿ ಕಷ್ಟ ಪಡ್ತಿದೀವಿ. ನೀವು ತಾನೇ ಎಷ್ಟ್ ಕೆಲ್ಸ ಅಂತ ಮಾಡ್ತೀರಾ ದೊಡ್ಡಮ್ಮ? ದೊಡ್ಡಮ್ಮ ಸ್ನಾಕ್ಸ್ ಕೊಡಿ, ಬೇಗ ಕೊಡಿ. ತಗೊಳ್ಳಿ. ಅನು, ರಾಕಿ ನೀನು ತಿನ್ನು ಬಾ. ನಾನು ಆಮೇಲೆ ತಿಂತೀನಿ ದೊಡ್ಡಮ್ಮ. ಈ ಬಟ್ಟೆನೆಲ್ಲ ನೀಟಾಗಿ ಐರನ್ ಮಾಡ್ಬೇಕು, ಮನೆನೆಲ್ಲ ನೀಟ್ ಮಾಡ್ಬೇಕು. ತಂಗಿರ್ಗೇನ್ ಬೇಕು ನೀವು ನೋಡ್ಕೊಳ್ಳಿ, ನಾನು ಈ ಕೆಲ್ಸನೆಲ್ಲ ಮಾಡ್ತೀನಿ. ಯಾಕ್ ರಾಕಿ? ನಿಮಗ್ ಸ್ವಲ್ಪನಾದ್ರೂ ಕೆಲ್ಸ ಕಡಿಮೆ ಆಗತ್ತಲ್ವಾ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ರಾಕಿ?
ಆಡೋ ವಯಸ್ಸಲ್ಲಿ ಮನೆ ಜವಾಬ್ದಾರಿ ಹೊತ್ಕೋತಿದ್ಯಾ. ವಸು ನಿನ್ನ ತುಂಬಾ ಚೆನ್ನಾಗಿ ಸಾಕಿದಾಳೆ ಕಣೋ. ನಮ್ಮ ಮಮ್ಮಿ ನನ್ನನ್ ಬೆಳ್ಸಿಲ್ಲ ದೊಡಮ್ಮ, ನಾನೇ ಬೆಳ್ದ್ಬಿಟ್ಟೆ. ನಿನ್ಗೆ ನಿಮ್ ಮಮ್ಮಿ ತುಂಬಾ ವಿಷಯ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳ್ದೆ ಕಣೋ. ಎಲ್ಲ ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿಲ್ಲ, ಸ್ಕೂಲಲ್ಲಿ ನಮ್ ಟೀಚರ್ಸ್ ಕೂಡ ಸ್ವಲ್ಪ ವಿಷಯನ ಹೇಳ್ಕೊಟ್ಟಿದ್ದಾರೆ. ಮನೇಲಿ ಅಪ್ಪ ಅಮ್ಮ, ಸ್ಕೂಲಲ್ಲಿ ಟೀಚರ್ಸು ಇಂತ ಒಳ್ಳೆ ವಿಷಯ ಹೇಳ್ಕೊಟ್ರೆ ನಿನ್ನಂತ ಒಳ್ಳೆ ಮಕ್ಕಳು ತಯಾರಾಗ್ತಾರೆ. ಮನೆಗೆ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತಾರೆ. ನನ್ ತಂಗಿಯರ್ ಕೂಡ ತುಂಬಾ ಒಳ್ಳೆಯವರು ದೊಡಮ್ಮ. ಅವ್ರು ದೊಡ್ಡವರಾದ್ಮೇಲೆ ಒಂದ್ ಒಳ್ಳೆ ಹೆಸರು ತಗೋಬರ್ತಾರೆ. ನಿನ್ನಂತ ಅಣ್ಣ ಇದ್ರೆ ಖಂಡಿತ ತರ್ತಾರೆ. ಅಭಿ ವಸು ಇನ್ನೂ ಬಂದಿಲ್ವಲ್ಲ. ಅಖಿಲ್ ಹಾರಿಕಾ ನಮ್ಮನೆಯವರು ಇನ್ನೂ ಬಂದಿಲ್ವಲ್ಲ. ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದೆಯೇನೋ. ಏನಪ್ಪ ಮೈದ್ನಾ, ಕಾರಲ್ಲಿ ಬರ್ಬೇಕಾಗಿರೋ ನನ್ ತಂಗಿನ ಸೈಕಲ್ ಮೇಲೆ ಕರ್ಕೊಂಡ್ ಬರ್ತಿದ್ಯಾ? ಅದನ್ನ ನಿಮ್ ತಂಗಿ ಹತ್ರನೇ ಕೇಳಿ. ಕಾರ್ನ ವಾಪಸ್ ಕಳಿಸಿ, ಬೇಕು ಅಂತಾನೆ ನನ್ನ ಸೈಕಲ್ ಅಲ್ಲಿ ಬಂದಿದ್ದಾರೆ. ಹಾಗೇನಿಲ್ಲ ಅಕ್ಕ, ಇವರು ಕಾರಲ್ಲಿ ಹೋಗ್ತಿದ್ದನ್ನ ಇಳಿಸಿ ಇವರು ಮತ್ತೆ ಸೈಕಲ್ ಹತ್ತಿಸ್ಕೊಂಡ್ರು. ಹಾ, ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ ಹೊಸೋರೆ. ನೀನೇ ಹೇಳಕ್ಕ, ನಮ್ಮಿಬ್ರಲ್ಲಿ ಯಾರ್ ನಿಜ ಹೇಳ್ತಿರೋದು? ಅಭಿ ಹೇಳಿದ್ದೆ ನಿಜ ಅನ್ನಿಸ್ತಿದೆ. ಏನಕ್ಕ, ತಂಗಿಗ್ ಸಪೋರ್ಟ್ ಮಾಡ್ದೆ ಮೈದ್ನಂಗ್ ಸಪೋರ್ಟ್ ಮಾಡ್ತಿದ್ಯಲ್ಲ. ಅಭಿ ನಂಗೆ ಮೈದ್ನ ಆಗಿದ್ದಕ್ಕೆ ನೀನು ನಂಗ್ ತಂಗಿ ಆಗಿದ್ದು. ಆದ್ರೆ ಮುಂದೆ ಬರೋ ಹೋರಿಗಿಂತ ಹಿಂದೆ ಬರೋ ಹಸುನೇ ವಾಸಿ ಅಂತಾರಲ್ಲ. ಅದೆಲ್ಲ ನಮ್ಮತ್ಕೆ ವಿಷಯದಲ್ಲಿ ವರ್ಕ್ ಆಗಲ್ಲ ಬಿಡಿ ಹೊಸೋರೆ. ನಮ್ಮತ್ಕೆ ಯಾವಾಗ್ಲೂ ನಮ್ ಪಾಟಿನೇ. ಅರ್ಥ ಆಯ್ತು ಸರ್. ಅಕ್ಕ, ಮಕ್ಕಳು ಬಂದ್ರಾ? ಬಂದ್ರು, ಸ್ನಾಕ್ಸ್ ತಿಂತಿದ್ದಾರೆ. ನೀವ್ ನಡೀರಿ. ನನ್ಗೇನು ಬೇಜಾರಿಲ್ಲ ಅಕ್ಕ, ಇಂಥ ಗಾಯಗಳಿಂದಾನೇ ಕಲಿಯೋದು. ಮುಂದಿನ ಸಲ ಕೈ ಸುಟ್ಕೊಳ್ದೆ ಐರನ್ ಮಾಡ್ತಾನೆ. ಹೌದು ಮಮ್ಮಿ, ನನ್ಗಿದೊಂದು ಲೆಸನ್. ಅಮ್ಮ ಮಗ ಒಬ್ರಿಗೊಬ್ರು ಸರಿಯಾಗಿದ್ದೀರಾ. ನೀವ್ ಹೋಗಿ ಫ್ರೆಶ್ ಅಪ್ ಆಗಿ, ನೀವು ಬಂದು ಹೋಮ್ವರ್ಕ್ ಮಾಡಿ. ನಡೀರಿ. ರಾಕಿನ ನೀವು ದೊಡ್ಡೊಂಥರ ನೋಡ್ತಾ ಇದ್ದೀರಾ ಹೊಸೋರೆ. ಅವನಿನ್ನು ಚಿಕ್ಕವನೇ. ಚಿಕ್ಕ ವಯಸ್ಸಿಂದಾನೇ ಕೆಲಸ ಮಾಡೋದನ್ನ ಕಲ್ತ್ಕೊಂಡ್ರೆ ದೊಡ್ಡೋನಾದ್ಮೇಲೆ ಕಷ್ಟ ಪಡಲ್ಲ ರೀ. ಹಾ ಸರಿ ರೀ, ನನಗೂ ತುಂಬಾ ಹೋಮ್ವರ್ಕ್ ಇದೆ. ನಾನು ಮೊದಲು ಫ್ರೆಶ್ ಅಪ್ ಆಗ್ತೀನಿ. ಹೋಮ್ವರ್ಕಾ? ಏನು ಹೋಮ್ವರ್ಕ್ ರೀ? ನಾಡಿದ್ದು ವೆಡ್ಡಿಂಗ್ ಇದೆ ರೀ. ಸುಮಿತ್ರಾ ಅವರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಪಾಪ, ಇವಾಗ ಅವ್ರ ಹೆಲ್ತ್ ಹೇಗಿದೆಯೋ ಏನೋ. ಹಾಗೆ ಹೇಳ್ಬೇಡಿ ಅದಕ್ಕೆ. ಆನಂದ್ ಮತ್ತೆ ವೈಶುನ ನಾನು 2 ಕಣ್ಗಳ ತರ ನೋಡ್ಕೋತೀನಿ. ಅವ್ರಿಗೆ ಯಾವ ಅಪಾಯನೂ ಆಗದಿರೋ ತರ ಕಾಪಾಡ್ತೀನಿ. ನೀನ್ ನನ್ನೇ ಕಾಪಾಡಕ್ಕಾಗಿಲ್ಲ, ಇನ್ನವ್ರನ್ನ ಹೇಗೆ ಕಾಪಾಡ್ತೀಯ ಚಲಪತಿ? ಇದೇನದ್ಕೆ ಇಷ್ಟ ದಿನ ನಾನು ಮಾಡಿದಾದ್ರೂ ಏನೋ, ಈ ಮನೇನ, ನಿಮ್ಮನ್ನ, ನಿಮ್ಮ ಮಕ್ಳನ್ನ ಆಫೀಸ್ನೆಲ್ಲ ನೋಡ್ಕೋತಾ ಇದ್ದೀನಲ್ಲ. ನನ್ ಮೇಲೆ 2 ಸಲ ಕೊಲೆ ಪ್ರಯತ್ನ ಆಗಿದೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಇನ್ನೂ ನೀನು ಕಂಡು ಹಿಡಿಯಕ್ಕಾಗಿಲ್ಲ. ಮುಂದೆ ಇನ್ನೇನೇನ್ ತೊಂದರೆಗಳು ಬರುತ್ತೋ. ನಾನು ಆ ಕೆಲಸನೇ ಮಾಡ್ತಾ ಇದ್ದೀನಿ. ಅದಕ್ಕೆ ದಿನ ಪೊಲೀಸ್ನವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಆದ್ರೆ ಯಾವ ಪ್ರಯೋಜನನೂ ಇಲ್ವಲ್ಲ. ಕೊಲೆ ಪ್ರಯತ್ನ ನಿಲ್ತಾನೂ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನಗ್ ಗೊತ್ತಿರೋರು ಯಾರೋ ನನ್ನನ್ನು ಕೊಲೆ ಮಾಡಕ್ ನೋಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ಅದಕ್ಕೆ? ನಿನ್ನ ಬಗ್ಗೆ ಪೂರ್ತಿ ಗೊತ್ತಿರೋ ನಾನೇ ಕೊಲೆ ಮಾಡೋದಿಕ್ ನೋಡ್ತಾ ಇರೋದು. ನಾನೇ ಡೈರೆಕ್ಟ್ ಆಗಿ ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಒಬ್ಬ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ ನಡೆದಿರೋ 2 ಕೊಲೆ ಪ್ರಯತ್ನದ ಬಗ್ಗೆ ಎನ್ಕ್ವೈರಿ ಮಾಡಿಸಿ ಆ ಕಿಲ್ಲರ್ನ ಹಿಡ್ಕೊಳಕ್ ಹೇಳ್ತೀನಿ ನಾನು. ಸ್ಪೆಷಲ್ ಆಫೀಸರ್ ಬಂದ್ರೆ ನನ್ನ ಬಣ್ಣ ಬಯಲಾಗ್ಬಿಡುತ್ತೇನೋ. ಸ್ಪೆಷಲ್ ಆಫೀಸರ್ ಎಲ್ಲ ಯಾಕತ್ಗೆ? ನಾನೇ ಎನ್ಕ್ವೈರಿ ಮಾಡಿಸ್ತೀನಿ.
ಆ ಕೊಲೆಗಾರ ಯಾರು ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ಸುಮ್ನೆ ನಿನ್ಗ್ಯಾಕ್ ಕಷ್ಟ ಕೊಡೋದು? ಮೊದ್ಲೇ ಅವರು ಹಂತಕರು, ನಿನ್ನನ್ನು ಸಾಯಿಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನನ್ನ ಮೇಲಿರೋ ಅಭಿಮಾನನಾ ಇಲ್ಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ವ್ಯಂಗ್ಯ ಮಾಡ್ತಿದ್ದೀರಾ? ಹಲೋ, ಏನು ಹೊಸವ್ರೆ, ನಿಮ್ಮ ಹೋಮ್ವರ್ಕ್ ಇನ್ನೂ ಮುಗ್ದೇ ಇಲ್ವಾ? ಇಲ್ಲ ರೀ, ದೊಡ್ಡ ಈವೆಂಟು, ಅದು ಅಲ್ಲದೆ ನನಗೆ ಫಸ್ಟ್ ಈವೆಂಟು. ಸ್ವಲ್ಪ ಟೆನ್ಷನ್ ಆಗ್ತಿದೆ. ನಿಮಗೆ ಟೆನ್ಷನಾ? ಪ್ಲೀಸ್ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ನಿಮಗೆ ನಾನೇನು ಹೆಲ್ಪ್ ಮಾಡೋಕ್ಕಾಗುತ್ತೆ ರೀ? ಸರಿ ಬಿಡಿ, ನಾನು ನಾಳೆನೇ ರಿಸೈನ್ ಮಾಡ್ತೀನಿ. ವಾಟ್? ರಿಸೈನಾ? ಯಾಕ್ರಿ? ನಾನು ಹಾಫ್ ನಾಲೆಜ್ ಇಂದ ಮಾಡೋ ಡಿಸೈನ್ ಹೇಗಿದ್ರೂ ನಾಳೆ ಆಫೀಸಲ್ಲಿ ರಿಜೆಕ್ಟ್ ಆಗೇ ಆಗುತ್ತೆ. ಆಗ ಗೆಟ್ ಔಟ್ ಅನ್ಸ್ಕೊಳ್ಳೋ ಬದಲು ಮೊದಲೇ ರಿಸೈನ್ ಮಾಡ್ಬಿಟ್ರೆ ಮರ್ಯಾದೆ ಉಳಿಯುತ್ತಲ್ಲ. ನಿಮಗೆ ಸೂಟ್ ಆಗೋ ಮಾತುಗಳನ್ನ ಮಾತಾಡಿ. ಯಾಕೆ ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ತುಂಬಾ ವಿಷಯ ಗೊತ್ತು ರೀ. ಯು ಆರ್ ಅ ವೆರಿ ಟ್ಯಾಲೆಂಟೆಡ್. ನೀವು ಹೆಲ್ಪ್ ಮಾಡಿದ್ರೆ ನಾಳೆ ನಾನು ಶಭಾಷ್ ಅನ್ನಿಸ್ಕೊಂಡು ಕ್ಲಾಪ್ಸ್ ಹೊಡಿಸ್ಕೋತೀನಿ. ಓ, ಮತ್ತೆ ನನಗೇನ್ ಸಿಗುತ್ತೆ? ಏನ್ ಬೇಕು? ಆಮೇಲೆ ಹೇಳ್ತೀನಿ. ನಾನು ಕೊಡೋಕಾಗದೆ ಇರೋದನ್ನ ಕೇಳ್ಬೇಡಿ. ಹಾಗೆಲ್ಲ ಮಾಡಲ್ಲ ಬಿಡಿ. ಹಾಗಾದ್ರೆ ಓಕೆ, ಸರಿ. ಈ ಡಿಸೈನ್ ನೋಡಿ, ಇಲ್ಲಿ ಎಂಟ್ರೆನ್ಸ್ ಬರುತ್ತೆ, ಅದಾದ್ಮೇಲೆ ಮಂಟಪ. ಹಾಗ್ಬೇಡ, ಸ್ವಲ್ಪ ಚೇಂಜಸ್ ಮಾಡೋಣ. ಎಂಟ್ರೆನ್ಸ್ ಇಲ್ಲಿರಬಾರ್ದು, ಇಲ್ಲಿಂದ ಹೀಗೆ ಬಂದು ಇಲ್ಲಿಂದ ಎಂಟರ್ ಆದ್ರೆ ಚೆನ್ನಾಗಿರುತ್ತೆ. ಸ್ವಾರ್ಥನೋ ಸೋರೆಕಾಯೋ ಅದೆಲ್ಲ ನಮಗ್ ಗೊತ್ತಿಲ್ಲ. ವಸು ಆ ಕೆಲ್ಸ ಮಾಡ್ತೀನಿ ಅಂದ್ರೆ ನಾವ್ ಈ ಮನೇಲಿ ಇರಲ್ಲ. ಈಗ್ಲೇ ನಿಮ್ ಡಿಸಿಷನ್ ಹೇಳ್ಬೇಡಿ. ನಾವ್ ಈ ಮನೇಲಿ ಇರ್ಬೇಕಾ ಹೊರಟೋಗ್ಬೇಕೋ ನೀವೇ ತೀರ್ಮಾನ ಮಾಡಿ. ನಾವ್ ಮನೇಲಿದ್ದು ಊಟ ಮಾಡ್ಬೇಕೋ ಇಲ್ಲ ಇನ್ನೊಂದ್ ಮನೆ ನೋಡ್ಕೊಂಡು ಅಲ್ಲೇ ಹೋಗಿ ಹಾಲು ಕುಸ್ಬೇಕೋ ನೀವೇ ಡಿಸೈಡ್ ಮಾಡಿ. ಎಷ್ಟು ಹೇಳಿದ್ರು ನೀವು ಕೇಳಲ್ವಾ? ಸಾರಿ ಅಣ್ಣ, ನಾವು ತೀರ್ಮಾನ ತಗೊಂಡಾಗಿದೆ. ಈ ಕುಟುಂಬ ಒಡ್ದೋಗ್ಬಾರ್ದು ಅಖಿಲ್. ಎಲ್ರೂ ಒಟ್ಟಿಗಿರ್ಬೇಕು ಅಂತ ವಸು ಆಸೆ ಪಡ್ತಿದ್ದಾಳೆ. ಮನೇಲಿ ಒಟ್ಟಿಗೆ ಇರೋಣ, ಆಫೀಸಲ್ಲ. ಆಫೀಸಲ್ಲಿ ವಸು ಇರಬಾರ್ದು. ನಮ್ ಮೇಲೆ ನಿಮ್ಗೆ ನಿಜವಾಗ್ಲೂ ಪ್ರೀತಿ ಮಮಕಾರ ಇದ್ರೆ ಈ ಜಾಯಿಂಟ್ ಫ್ಯಾಮಿಲಿ ಚೂರ್ ಚೂರ್ ಆಗ್ಬಾರ್ದು ಅಂದ್ರೆ ಈ ಕ್ಷಣನೇ ವಸು ಅಕ್ಕ ಜಾಬ್ಗೆ ರಿಸೈನ್ ಮಾಡ್ಬೇಕು. ಲಗೇಜ್ ಪ್ಯಾಕ್ ಮಾಡ್ಕೊಂಡ್ರಾ? ಏನಂದೆ? ನಿಮ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರಾ ಚಿಕ್ಕಮ್ಮ? ಏನ್ ಹೇಳ್ತಿದ್ದೀರ ಅದ್ಗೆ? ತೀರ್ಮಾನ ತಗೊಂಡಿದೀವಿ ಅಂತ ಹೇಳಿದ್ರಲ್ಲ ಅಖಿಲ್, ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನೂ ಪ್ಯಾಕ್ ಮಾಡ್ಕೋಬೇಕಾ ಅಂತ ಕೇಳ್ತಿದ್ದೀನಿ. ಹೊಸೋರೆ, ಅದು
ಒಂದು ನಿಮಿಷ ರೀ. ಲಗೇಜ್ ರೆಡಿ ಆಗಿದ್ರೆ ಇವರು ಹೊರಟು ಹೋಗ್ತಾರೆ. ಅದಾದ್ಮೇಲೆ ಊಟ ಮಾಡೋಣ. ಇಷ್ಟಕ್ಕೂ ನೀವು ಊಟ ಮಾಡಿ ಹೊರಡ್ತೀರಾ ಅಥವಾ ಹೊರಗಡೆ ತಿಂತೀರಾ? ಅಂದ್ರೆ ನಮ್ಮನ್ನ ಹೊರಟೋಗಿ ಅಂತಿದ್ಯಾ ಅಕ್ಕ? ನೀವೇ ಅಲ್ವಾ ಹೊರಟೋಗ್ತೀವಿ ಅಂತಿರೋದು. ವಸು, ಆಗೋಯ್ತಕ್ಕ, ಎರಡೇ ಮಾತು ಅಷ್ಟೇ. ಅಂದ್ರೆ ನೀವು ಜಾಬ್ ಬಿಡೋದಿಲ್ಲ ಅದಕ್ಕೆ? ಯಾಕೆ ಬಿಡ್ಬೇಕು? ನಾವೆಲ್ಲ ಒಟ್ಟಿಗೆ ಇರೋದು ನಿಂಗಿಷ್ಟ ಇಲ್ವೇನೆ? ನನಗಿಷ್ಟ. ಒಟ್ಟಿಗೆ ಇರಬೇಕು ಅನ್ನೋದು ನಿಮಗಿಲ್ವಲ್ಲ. ಅದಕ್ಕೆ ನನ್ ಜಾಬ್ ನೆಪದಲ್ಲಿ ಹೊರಗೆ ಹೋಗ್ಬೇಕು ಅಂತಿದ್ದೀರಾ? ನೀವು ಜಾಬ್ ಮಾಡೋದು ನಮಗಿಷ್ಟ ಇಲ್ಲ, ಅದಕ್ಕೆ ಹೊರಟೋಗ್ಬೇಕು ಅಂತಿದೀವಿ. ನಾನ್ ಜಾಬ್ ಮಾಡೋದು ಅನಿವಾರ್ಯ, ಅದಕ್ಕೆ ಜಾಬ್ ಬಿಡೋಕಾಗಲ್ಲ ಅಂತಿದ್ದೀನಿ. ಅಂದ್ರೆ ನಾವು ಮನೆ ಬಿಟ್ಟು ಹೋಗೋದು ನಿನ್ಗಿಷ್ಟ ಅಂತ ಆಯ್ತು. ನಿಂತ್ಕೊಳ್ಳಿ. ನೀವೆಲ್ಲಿಗೂ ಹೋಗ್ಬೇಡಿ, ಎಲ್ರೂ ಒಟ್ಟಿಗಿರೋಣ. ಸಾರಿ ಅದಕ್ಕೆ, ಎಲ್ರೂ ಒಟ್ಟಿಗೆ ಇರೋದು ವಸು ಅತ್ತಿಗೆ ಇಷ್ಟ ಇಲ್ಲ. ಹಾಗೇನಿಲ್ವೋ, ಸಡನ್ ಆಗಿ ಜಾಬ್ ಬಿಡ್ಬೇಕು ಅಂದ್ರೆ ವಸುಗೂ ಕಷ್ಟನೇ ಅಲ್ವಾ? ಈ ತಿಂಗಳು ಕಾಯ್ದು ಇನ್ನೇನು ಹೇಳ್ಬೇಡುವ ದೊಡ್ಡೋನೆ. ಅಷ್ಟಕ್ಕೂ ಅಭಿವಸುಗಿಲ್ದೇ ಇರೋ ನೋವು ನಿಮ್ಮಿಬ್ರಿಗೂ ಯಾಕೋ? ನಾವು ಹೋಗ್ತಾ ಇದೀವಿ. ಗುಡ್ ಬೈ, ನಡೀರಿ. ಮಾತು ಇವತ್ತಲ್ದಿದ್ರು ನಾಳೆ ಯಾವತ್ತಾದ್ರೂ ಅವರು ಈ ಮನೆನ ಮಾರ್ಬಿಡ್ತಾರೆ. ಮತ್ತೆ ನಮ್ ಪಾಲು? ನೀವೇ ಇಲ್ಲಿಲ್ಲ ಅಂದ್ಮೇಲೆ ನಿಮ್ ಪಾಲ್ ಮಾತ್ರ ಯಾಕಿರುತ್ತೆ? ಇಲ್ದೆ ಎಲ್ಲಿಗೆ ಹೋಗುತ್ತೆ ಅಕ್ಕ? ಈಗ ನೀವ್ ಹೇಗ್ ಹೊರಟೋಗ್ತಾ ಇದ್ದೀರೋ ಹಾಗೆ ನಿಮ್ ಪಾಲ್ ಕೂಡ ಮಾಯ ಆಗ್ಬಿಡತ್ತೆ. ಏನದ್ಕೆ ನೀವ್ ಹೇಳ್ತಿರೋದು? ಏನೇ ಇವ್ರನ್ನ ಅಮಾಯಕರನ್ನಾಗಿ ಮಾಡಿ ಆಟ ಆಡ್ತಿದ್ಯಾ? ಇವ್ರ ಅಮಾಯಕತನದ ಹಿಂದೆ ನಿಮ್ಮ ಹಿರಿತನೂ ಇದೆಯಲ್ಲ ಚಿಕ್ಕಮ್ಮ. ಒಟ್ಟಿಗೆ ಇದ್ರೆ ಮಾತ್ರ ಪಾಲ್ ಸಿಗೋದು ಅಂತ ನಿಮಗ್ ಗೊತ್ತಿಲ್ವಾ ಹೇಗೆ? ಅಥವಾ ಗೊತ್ತಿದ್ರು ಇವ್ರಿಗೆ ಹೇಳಲಿಲ್ವಾ? ನಿಮಗೂ ಈ ಮನೇಲಿ ಪಾಲ್ ಬೇಕು ಅಂದ್ರೆ ನೀವು ಈ ಮನೇಲಿರೋದು ಅನಿವಾರ್ಯ. ಪಾಲ್ ಏನಾದ್ರೂ ಬೇಡ ಅಂದ್ರೆ ಅಭ್ಯಂತರ ಇಲ್ಲದೆ ಇವಾಗ್ಲೇ ಹೋಗ್ಬೋದು. ಆಚೆ ಹೋಗಿ ಹೊರಗಡೆ ಊಟ ಮಾಡ್ತಿರೋ ಇಲ್ಲ ಇದ್ದು ಮನೇಲೇ ಊಟ ಮಾಡ್ತಿರೋ ನಿಮ್ಮಿಷ್ಟ. ಭಾಸ್ಕರ್ ಭಾವ, ಏನು ಅಂದ್ರೆ ಕೂತ್ಕೊಳ್ಳಿ. ಅಕ್ಕ ನೀನು ಕೂತ್ಕೋಕ, ಬಡಿಸ್ತೀನಿ. ಇಲ್ಲೋಡ ತಂದ್ಬಿಟ್ಯಾ? ಎಲ್ಲ ತಗೊಂಡ್ ಬಂದ್ಬಿಟ್ಟೆ. ನಿಮ್ಮನ್ನ ಅಭಿಭಾವ ವಸು ಅಕ್ಕ ನೋಡಿಲ್ಲ ತಾನೆ? ನೋಡಿದ್ರೆ ಇದನ್ ತಗೊಂಡ್ ಬರಕ್ ಬಿಡ್ತಿದ್ರಾ? ಎಂತ ಪ್ರಶ್ನೆ ಕೇಳ್ತಾಳ ನೋಡು. ಅಷ್ಟಕ್ಕೂ ಇವು ಆ ಪ್ಲಾನ್ಸ್ ಹೌದು ಅಲ್ವೋ ನೋಡ್ಬೇಕು ಅಖಿಲ್. ಇಲ್ಲಿ ಕೊಡು. ವೆಡ್ಡಿಂಗ್ ಪ್ಲಾನ್ಸೇ ಹರಿಕಾ? ಲೋ ಬೇಗ ಹರ್ದ ಕಣಕಣೋ.
ಹೊಸ ಶ್ರಮ ನಮ್ಮ ಕೈಯಲ್ಲಿ ಚೂರ್ ಚೂರ್ ಆಗೋಯ್ತು. ಹರ್ದು ಚೆಲ್ಲಾಡ್ಬಿಟ್ಟೆ. ನಾಳೆ ಆಫೀಸ್ ನಲ್ಲಿ ಅತಿಗೆ ಇನ್ಸಲ್ಟ್ ಆಗೋದು ಗ್ಯಾರಂಟಿ. ಸುಮಿತ್ರಾ ದೇವಿ ಹೊಸ ಹೊತ್ತಿಗೆ ನಮ್ಮ ಮನೆಗೆ ಕಳ್ಸೋದಂತೂ ಪಕ್ಕ. ನಾಳೆಯಿಂದ ಆ ಆಫೀಸ್ ನಮ್ದೆ. ವಸು ಅಕ್ಕ ಜಸ್ಟ್ ಮನೇಲಿ ಅಡ್ಗೆ ಮಾಡ್ಕೊಂಡಿರ್ಬೇಕಷ್ಟೇ. ಚಿಕ್ಕಮ್ಮ ಹೋಗ್ಬರ್ತೀನಿ ಪಾವನಿ. ಜೋಪಾನ. ಸರಿ ರೀ. ಏನಣ್ಣ ಇಷ್ಟು ಬೇಗ ಹೋಗ್ತಾ ಇದೀಯಾ? ದಾರಿಲಿ ಸಣ್ಣ ಕೆಲ್ಸ ಇದೆ ಅಭಿ, ಹೋಗ್ಬರ್ತೀನಿ. ಆಯ್ತಣ್ಣ, ಹೋಗ್ಬರ್ತೀನಿ ಪಾವನಿ. ಮಕ್ಕಳನ್ನ ನಾನು ಆಟೋ ಹತ್ತಿಸ್ತೀನಿ, ನೀವು ಹೋಗಿ ರೆಡಿಯಾಗಿ ಆ ಪ್ಲಾನ್ಸ್ನ ಒಂದ್ಸರಿ ನೋಡ್ಕೊಳ್ಳಿ. ಅದೆಲ್ಲ ರೆಡಿ ಆಗಿದೆ ರೀ. ಮತ್ತೆ ಆ ಪ್ಲಾನ್ಸ್ನ ನೋಡ್ಕೊಳ್ಳಿ. ಅಲ್ಲೋಡಿ ಆಟೋನು ಬಂದ್ಬಿಡ್ತು. ಆಟೋ ನಾನು ಹತ್ತಿಸ್ತೀನಿ, ನೀವು ಹೋಗಿ ಆ ಪ್ಲಾನ್ ಏನಿದೆ ಅಂತ ನೋಡ್ಕೊಳ್ಳಿ. ಆಯ್ತು. ಮಕ್ಕಳ ನಡೀರಿ, ಬನ್ನಿ. ಅಭಿ, ಕಾಫಿ ಕುಡಿತೀಯಾ? ಸ್ವಲ್ಪ ಕುಡಿಯೋದಕ್ಕೆ ತಂದೆ ಇರು. ಸ್ವಲ್ಪ ಹೊತ್ತಲ್ಲಿ ವಸು ಆರ್ತನಾದ ಕೇಳುತ್ತೆ. ವೆಡ್ಡಿಂಗ್ ಪ್ಲಾನ್ಸ್ ಮಿಸ್ ಆಗಿವೆ ಅಂತ ವಸು ಮನ್ಸು ಛಿದ್ರ ಆಗುತ್ತೆ. ವಸು ಅಕ್ಕ ಆಫೀಸಿಗೆ ಬರೋದ್ ಬಿಟ್ಟು ಮನೆಯಿಂದನೇ ರಿಸೈನ್ ಲೆಟರ್ ಕಳಿಸ್ತಾಳೆ. ಅಭಿಭಾವನೆ ಆ ಲೆಟರ್ನ ಆಫೀಸಿಗೆ ತಗೊಂಡು ಹೋಗ್ತಾರೆ. ಇವತ್ತಿಗೆ ನಮ್ಗೆ ಹೊಸ ಹೊತ್ತಿಗೆ ಕಾಟ ತಪ್ಪಿಡುತ್ತೆ. ನಾವು ಫ್ರೀ ಬರ್ಡ್ಸ್ ಆಗ್ಬೋದು. ಅಭಿ, ಕಾಫಿ. ಥ್ಯಾಂಕ್ಸ್. ಅದಕ್ಕೆ ವಸು, ಕಾರ್ ಬಂತು, ಬೇಗ ಬಾ. ಅಯ್ಯೋ ದೇವ್ರೆ, ನೈಟ್ ನಾವು ಆ ಪ್ಲಾನ್ ಪೇಪರ್ ಹರಿದು ಹಾಕದ್ವಲ್ಲ. ವಸು ಅಕ್ಕ ಮತ್ತೆ ಯಾವ್ದು ಪ್ಲಾನ್ ಪೇಪರ್ ತಂದಿದ್ದಾಳಲ್ಲ. ನೈಟು ಅಷ್ಟೊಂದು ಪ್ಲಾನ್ ಎಲ್ಲ ರೆಡಿ ಮಾಡಿದ್ರಲ್ರಿ, ಇವೇನು ಇಷ್ಟೇ ಇದೆಯಲ್ಲ? ನೈಟ್ ಮಾಡಿದ್ದು ಫೈನಲ್ ಪ್ಲಾನ್ಸ್ ಅಲ್ಲ ರೀ, ಸುಮ್ನೆ ರಫ್ ಆಗಿ ಗೀಚಿದ್ದೆ. ಇವು ಫೈನಲ್ ಪ್ಲಾನ್ಸ್. ಓ, ಅಂದ್ರೆ ನೈಟ್ ನಾವು ಹರಿದಿದ್ದು ರಫ್ ಪ್ಲಾನ್ಸಾ? ಅಕ್ಕ ಬಾಯ್, ಹೋಗ್ಬರ್ತೀನ್ರಿ. ಆಯ್ತು ರೀ, ಆಲ್ ದಿ ಬೆಸ್ಟ್.
ಏನು? ಅವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಇನ್ನು ಬರಲ್ಲ ಅದಕ್ಕೆ. ಅವ್ರಿಗೆ ಟೈಮ್ ಸೆನ್ಸು ಇಲ್ಲ, ಡಿಸಿಪ್ಲಿನ್ ಮೊದಲೇ ಇಲ್ಲ. ನಾವು ಈ ಈವೆಂಟ್ ನ ಬಿಟ್ಕೊಡ್ಲೇಬೇಕು. ಆ ಈವೆಂಟ್ ನಮಗೆ ಬರುತ್ತೆ ಸರ್. ಸರ್ ಸಾರಿ, ಟೈಮಿಗೆ ಸರಿಯಾಗಿ ಬಂದ್ಬಿಟ್ರಿ ಅಂತ ಹೇಳಿದೆ. ಯಾಕಮ್ಮ ಇಷ್ಟೊಂದು ತಡ ಮಾಡ್ಬಿಟ್ಟೆ? ಕಾರಲ್ಲಿ ತಾನೇ ಬಂದಿದ್ದು. ನಾನು ಕಾರಲ್ಲಿ ಬರೋವಾಗ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದ್ರು ಮೇಡಮ್. ಏನಮ್ಮ, ರೌಡಿಗಳು ಅಟ್ಯಾಕ್ ಮಾಡಿದ್ರಾ? ನಿಂಗೇನೂ ಆಗಿಲ್ಲ ಅಲ್ವಾ? ಆಹಾ, ಏನೂ ಆಗಿಲ್ಲ ಮೇಡಮ್. ಟೈಮ್ಗೆ ಇವ್ರು ಬಂದ್ರು, ನನ್ನ ಸೇವ್ ಮಾಡಿ ಕರ್ಕೊಂಡು ಬಂದ್ರು. ಕಾಪಾಡಿದ್ಯಾ? ತುಂಬಾ ಥ್ಯಾಂಕ್ಸ್ ಅಪ್ಪ. ವಸುನ ಟೈಮಿಗೆ ಕರ್ಕೊಂಡ್ ಬಂದಿದ್ಯಾ? ಹೌದು, ನಿನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ಯಾರೋ? ಅದಕ್ಕೆ ನನ್ನ ಪ್ರಕಾರ ನಿಮ್ಮನ್ನ ಸಾಯಿಸಕ್ ಪ್ರಯತ್ನ ಪಟ್ಟವರೇ ಇರ್ಬೋದು. ಅದಕ್ಕೆ ನಮ್ಗೆ ಈ ಈವೆಂಟ್ ಸಿಗ್ಬಾರ್ದು ಅಂತ ಅವರೇ ವಸುನ ಅಡ್ಡ ಹಾಕಿರ್ತಾರೆ. ಅವರೇ ಇರ್ಬೋದು ಮೇಡಮ್. ಮೇಡಮ್, ಈಗಾಗಲೇ ಲೇಟ್ ಆಗಿದೆ. ಸರ್ ವೇಟ್ ಮಾಡ್ತಿದ್ದಾರೆ. ಡೆಮೋ ಸ್ಟಾರ್ಟ್ ಮಾಡ್ಲಾ ಮೇಡಮ್? ಸ್ಟಾರ್ಟ್ ಮಾಡಮ್ಮ ಪ್ಲೀಸ್. ಸರ್, ಈ 5 ದಿನದ ಮದ್ವೆನ ಒಂದು ಮದ್ವೆ ಥರ ಮಾಡದೆ ಒಂದು ಹಬ್ಬದ ಥರ ಪ್ಲಾನ್ ಮಾಡಿದೀವಿ. ಒಂದ್ಸಲ ಕೇಳಿಸ್ಕೊಳ್ಳಿ ಸರ್. ಇವ್ರನ್ ಫೋನೇ ತೆಗಿತಾ ಇಲ್ವಲ್ಲ. ಆ ಅಭಿ ಕೈಲಿ ಸರಿಯಾಗಿ ಒದೆ ತಿಂದ್ರೇನೋ. ಇಡಿಯಟ್ಸ್. ಒಬ್ಬನ್ನ ಹೊಡೆದು ಒಂದು ಹುಡುಗಿನ ತಡಿಯಕ್ಕಾಗಿಲ್ಲ ಇವ್ರ ಕೈಲಿ. ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಛೇ. That's it, sir. ಎಕ್ಸಲೆಂಟ್ ಅಮ್ಮ. ಈ ಮದುವೆನ ಅದ್ಭುತವಾಗಿ ಪ್ಲಾನ್ ಮಾಡಿದ್ಯಾ. ಸೀತಾರಾಮ ಕಲ್ಯಾಣ ನೋಡ್ದಾಗಾಯ್ತು. ಥ್ಯಾಂಕ್ ಯು ಸರ್. ನಿಮ್ ಅಳಿಯಂದ್ರು ಹೇಳಿರೋರ ಪ್ಲಾನ್ಗಳನ್ನ ನೋಡಿದ್ಮೇಲೆ ನಿಮ್ ಡಿಸಿಷನ್ ಹೇಳ್ತೀರಾ ಸರ್? ಅಗತ್ಯ ಇಲ್ಲ ಮೇಡಮ್. ಇದಕ್ಕಿಂತ ಚೆನ್ನಾಗಿ ಯಾರು ಪ್ಲಾನ್ ಮಾಡಕ್ಕಾಗಲ್ಲ. ಈ ಇವೆಂಟ್ ನಿಮಗೆ ಕೊಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಡಿಯಮ್ಮ, ನಾವು ಬರ್ತೀವಿ ಸರ್. ಒಳ್ಳೇದು ಮೇಡಮ್. ನಮಸ್ತೆ ಸರ್. ನನ್ ಮೇಲ್ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಅವರು ನಮ್ ಬಾಸ್ ಅಕೇಲ್. ಅವ್ರು ಏನ್ ಹೇಳಿದ್ರು ಕೇಳ್ಬೇಕಲ್ವಾ?
ಎಲ್ರೂ ಕೇಳಿಸ್ಕೊಳ್ಳಿ. ಏನ್ ಮೇಡಮ್? ವೆಡ್ಡಿಂಗ್ ಈವೆಂಟ್ಗೆ ಜಾಸ್ತಿ ಟೈಮ್ ಇಲ್ಲ. ಎಲ್ರೂ ಕಷ್ಟ ಪಡ್ಬೇಕು. ನಿಮಗ್ ವಹಿಸಿರೋ ಕೆಲ್ಸನ ಬೇಗ ಫಿನಿಶ್ ಮಾಡಿ. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ ಮೇಡಮ್. ವರ್ಕಲ್ಲಿ ಯಾರು ನೆಗ್ಲಿಜೆನ್ಸಿ ತೋರಿಸಿದ್ರು ಎಕ್ಸ್ಕ್ಯೂಸ್ ಮಾಡಲ್ಲ. ಅದು ಯಾರಾದ್ರೂ ಸರಿ, ಮನೆಗ್ ಕಳಿಸ್ಬಿಡ್ತೀನಿ. ವಸು, ಮೇಡಮ್, ತಕ್ಷಣ ಈವೆಂಟ್ ಕೆಲಸ ಸ್ಟಾರ್ಟ್ ಮಾಡಿಸು. ಕ್ಲೈಂಟ್ ಹಣ ಕಳಿಸಿದ್ದಾರೆ. ಫ್ಲವರ್ಸ್ ಅವರಿಗೆ, ವರ್ಕರ್ಸ್ಗೆ, ಕ್ಯಾಟರಿಂಗ್ ಅವರಿಗೆ ಅಡ್ವಾನ್ಸ್ ಕೊಡು. ತಗೋ, ವರ್ಕ್ ಫಾಸ್ಟ್ ಆಗಿ ನಡಿಬೇಕು. ಶ್ಯೂರ್ ಮೇಡಮ್. ಟಾರ್ಗೆಟ್ ಟೈಮ್ಗಿಂತ ಮೊದಲೇ ವರ್ಕ್ ಫಿನಿಶ್ ಮಾಡ್ತೀನಿ. ಇದು ನಿಂಗೆ ಫಸ್ಟ್ ಈವೆಂಟ್ ವಸು. ನಮ್ ಕಂಪನಿಗೆ ಪ್ರೆಸ್ಟೀಜಿಯಸ್ ಈವೆಂಟ್. ಸಣ್ಣ ತಪ್ಪು ಆಗ್ಬಾರ್ದು. ಆಯ್ತು ಮೇಡಮ್. ಅನ್ಕೊಂಡಿದ್ದಕ್ಕಿಂತ ಈವೆಂಟ್ನ ಗ್ರ್ಯಾಂಡ್ ಸಕ್ಸಸ್ ಮಾಡ್ತೀವಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಗುಡ್ ಲಕ್ ಟೀಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದಕ್ಕೆ ನಾನು ಲೆಕ್ಕ ಮಾಡಲ್ಲ ಅಂದಿದ್ದು. ದೊಡ್ಡ ಅಕೌಂಟೆಂಟ್ ಅಂತ ಹೇಳ್ತೀರಾ, ಇಷ್ಟ ಚಿಕ್ಕ ಲೆಕ್ಕನೂ ಮಾಡಕ್ ಬರಲ್ವಾ? ನೀನೇ ಮಾಡಿ ತೋರಿಸ್ಬೋದಲ್ವಾ? ನಂಗ್ ಬರಲ್ಲ ಅಂತ ತಾನೇ ನಿಮ್ಗೆ ಹೇಳಿದ್ದು. ನಿನ್ಗೇನೂ ಬರಲ್ಲ. ನಿಮಗ್ ತಾನೇನ್ ಬರುತ್ತೆ? ದೊಡ್ಡಪ್ಪ ದೊಡ್ಡಮ್ಮ ಜಗಳ ಆಡ್ಬೇಡಿ. ದೊಡ್ಡಮ್ಮನ ಏನು ಬೈಬೇಡ ದೊಡ್ಡಪ್ಪ. ಇಲ್ಲ ಇಲ್ಲ, ದೊಡ್ಡಮ್ಮನೇ ದೊಡ್ಡಪ್ಪನ ಬೈದಿದ್ದು. ಕರೆಕ್ಟು ಬಂಗಾರ, ಅವಳೇ ನನ್ನ ಬೈದಿದ್ದು. ಏನಮ್ಮ ದೊಡ್ಡಪ್ಪನ ಗೋಳಾಡಿಸ್ತಾ ಇದ್ದೀರಾ? ನಿಮ್ ಅಣ್ಣ ಚಿಕ್ಕ ಲೆಕ್ಕನು ತಪ್ಪಾಗಿ ಮಾಡಿ ಸಿಕ್ಕಾಕೊಂಡ್ರಬಿ. ಅದಕ್ಕೆ ಮಕ್ಳು ಕಾಲಿಳಿತಿದ್ದಾರೆ. ಹಾಗೇನಿಲ್ಲ ಅಭಿ, ಎಲ್ರು ಸುಮ್ನೆ ಮಾತಾಡ್ತಾ ಕೂತಿದೀವಿ. ಹೌದು ಡ್ಯಾಡಿ, ದೊಡ್ಡಪ್ಪ ಸಿಕ್ಕಾಕೊಂಡ್ರು ಅಷ್ಟೇ. ನಾನು ಇದನ್ನೇ ಆಸೆ ಪಟ್ಟಿದ್ದೆ ಅಣ್ಣ. ಎಲ್ಲರೂ ಸೇರಿ ಒಂದೇ ಮನೇಲಿರೋದು, ನಗನಗ್ತಾ ಹರಟೆ ಹೊಡಿಯೋದು, ಸಂತೋಷವಾಗಿರೋದು. ನಾನು ಆಸೆ ಪಟ್ಟಿದ್ದು ನನ್ನ ಕಣ್ಮುಂದೆ ನಡೀತಾ ಇದೆ. ಹೌದು ಡ್ಯಾಡಿ, ನೀವು ಬಂದ್ರಿ, ದೊಡ್ಡಪ್ಪನೂ ಬಂದ್ರು, ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮನೂ ಬಂದ್ರು. ಆದ್ರೆ ಮಮ್ಮಿ ಇನ್ನೂ ಬಂದಿಲ್ವಲ್ಲ. ಮಮ್ಮಿದು ನಮಗಿಂತ ದೊಡ್ಡ ಪೋಸ್ಟ್ ಅಲ್ವೇನಮ್ಮ? ಅದಕ್ಕೆ ಬೆಳಗ್ಗೆ ಬೇಗ ಹೋಗಿ ಸಂಜೆ ಲೇಟಾಗಿ ಬರ್ತಿದ್ದಾರೆ ಅಷ್ಟೇ. ಅಂದ್ರೆ ಈಗ ನಿಮ್ಗೆ ಮಮ್ಮಿನೇ ಬಾಸಾ ಡ್ಯಾಡಿ? ಮತ್ತೆ ದಾಟ್ ಈಸ್ ವಸುಂಧರಾ ಅವರಲ್ವಾ? ಏನಿಲ್ಲ, ಯಾವಾಗ್ಲೂ ದಟ್ ಇಸ್ ಅಭಿರಾಮ್ ಅವರು ಅಷ್ಟೇ. ನಿಮಗಿಂತ ನಾನು ಯಾವತ್ತೂ ಯಾವ್ದ್ರಲ್ಲೂ ಹೆಚ್ಚೇ ಅಲ್ಲ. ಏನ್ ವಸು, ಇವತ್ ಯಾಕೆಷ್ಟು ಲೇಟ್ ಆಯ್ತು? ಫಸ್ಟ್ ನನಗೆ ಕಂಗ್ರಾಟ್ಸ್ ಹೇಳಕ್ಕ. ಕಾಂಗ್ರೆಸ್ ವಸು, ವಿಷಯ ಏನು? ನಮ್ ವಸು ಮ್ಯಾರೇಜ್ ಇವೆಂಟ್ ಸಂಪಾದಿಸಿದಾಳೆ. ದೊಡ್ಡ ಇವೆಂಟೇ ಸಿಕ್ಕಿದೆ ಪಾವನಿ. ಹೌದ ವಸು? ಹಾಗಾದ್ರೆ ದೊಡ್ಡ ಕಂಗ್ರಾಟ್ಸ್. ಇದು ನಮ್ಮೆಲ್ಲರ ಗೆಲುವು. ಸ್ವೀಟ್ಸ್ ತಂದಿದ್ದೀನಿ, ಸೆಲೆಬ್ರೇಟ್ ಮಾಡೋಣ. ಸ್ವೀಟ್ಸಾ? ಸ್ವೀಟ್ಸಾ? ಏ ಅತ್ತೆ, ಯಾಕಷ್ಟೊಂದು ಆತ್ರ? ಫಸ್ಟ್ ಮಕ್ಕಳು ಕೊಡು, ಆಮೇಲೆ ನೀನ್ ತಿನ್ನತ್ತೆ. ಏ ತಗೊಳ. ತಗೊಳೆ. ಏ ಬಾರೆ, ಏನ್ ನೋಡ್ತಿದ್ಯಾ? ಬಾ. ಈ ಬ್ಯಾಗ್ನ ಜೋಪಾನವಾಗಿ ಬೀರೂನಲ್ಲಿಡ್ರಿ. ಏನಿದೆ ಹೊಸವ್ರೆ? ನನ್ ಮೈಯೆಲ್ಲ ವಿಷ ಏರ್ಬಿಟ್ಟಿದೆ ಡಾಕ್ಟರ್. ನನ್ ಪ್ರಾಣ ಹೋಗ್ತಿದೆ. ನಾನ್ ಬದುಕಲ್ಲ, ಅರ್ಧ ವಯಸ್ಸಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಮುಗಿದೋಯ್ತು. ಯು ಡೋಂಟ್ ವರಿ ಅಮ್ಮ, ನಿಮ್ಗೇನು ಆಗಿಲ್ಲ. ಏನು ಆಗಿಲ್ಲ ಅಂತಿರಲ್ಲ ಡಾಕ್ಟರ್. ಚೇಳು ಅಲ್ಲೋಡಿ, ಅಲ್ಲೋಡಿ, ಆ ಚೇಳೆ ಕುಟ್ಗಿದ್ದು. ಚೇಳೆ ಅಲ್ವೇನಮ್ಮ, ಅನಕೊಂಡ ಅಲ್ವಲ್ಲ. ಒಂದ್ ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ, ವಾಸಿ ಆಗತ್ತೆ. ಇಂಜೆಕ್ಷನ್ ಹಾಕಿದ್ರು ಏನು ಪ್ರಯೋಜನ ಇಲ್ಲ ಡಾಕ್ಟರ್. ಚೇಳು ಕುಟುಕತೆಗಿಂತ ನಿಮ್ ಇಂಜೆಕ್ಷನ್ ನೋವೇ ಹೆಚ್ಚಾಗಿದೆ. ಅಯ್ಯೋ, ಸ್ವಲ್ಪ ವೇಟ್ ಮಾಡ್ರಮ್ಮ, ಔಷಧಿ ಕೆಲಸ ಮಾಡ್ಬೇಕಲ್ಲ. ಅಭಿರಾಮ್ ಅವರೇ, ನಾನು ಒಂದಷ್ಟು ಟ್ಯಾಬ್ಲೆಟ್ಸ್ ಬರೀತೀನಿ, ಇವತ್ತು ನಾಳೆ ಕೊಟ್ಬಿಡಿ. ಆಯ್ತು ಡಾಕ್ಟರ್.
ಅಂದ್ರೆ ನಂಗೇನು ಆಗಿಲ್ವಾ ಡಾಕ್ಟರ್? ನಾನ್ ಸಾಯಲ್ವಾ? ಚೇಳ್ ಕುಡ್ಕುದ್ರೆ ಯಾರು ಸತ್ತೋಗಲ್ಲಮ್ಮ, ಆದ್ರೂನು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕು. ಏನ್ ಡಾಕ್ಟರ್, ನಾನು ಚೆನ್ನಾಗಿರೋ ಊಟ ತಿನ್ಬೇಕಾ? ಬಾದಾಮಿ, ಗೋಡಂಬಿ, ಪಿಸ್ತಾ ತಿನ್ಬೇಕಾ? ಹಣ್ಣಿನ ಜ್ಯೂಸ್ ಕುಡಿಬೇಕಾ? ಚಿಕನ್ನು, ಮಟನ್ನು, ಪ್ರಾನ್ಸ್, ಫಿಶು ಎಲ್ಲ ಮಿಕ್ಸ್ ಮಾಡಿ ತಿನ್ಬೇಕಾ? ಏನು ತಿನ್ಬಾರ್ದು, ಏನು ಕುಡಿಬಾರ್ದು. ರಾತ್ರಿ ಎಲ್ಲ ಎಚ್ಚರವಾಗೇ ಇರ್ಬೇಕು. ಏನಾದ್ರೂ ಕುಡಿದ್ರೋ ತಿಂದ್ರೋ ನಿದ್ದೆ ಮಾಡಿದ್ರೋ ವಿಷ ತಲೆಗೇರ್ಬಿಡುತ್ತೆ, ಕೋಮಾಗ ಹೋಗ್ಬಿಡ್ತೀರಾ. ಈ ಟ್ಯಾಬ್ಲೆಟ್ಸು 3 ಗಂಟೆಗೊಂದ್ಸಲ ಕೊಡಿ. ರಾತ್ರಿ ಎಲ್ಲ ಇವರಿಗೆ ಕಾವಲು ಕಾಯೋಕೆ ಯಾರಾದ್ರೂ ಒಬ್ರು ಎಚ್ಚರವಾಗೇ ಇರ್ಬೇಕಾಗತ್ತೆ. ಸರಿ ಡಾಕ್ಟರ್. ಅದ್ರಲ್ಲೂ ಸೋರೆಕಾಯಿ ಪಲ್ಯ ಇತ್ತು ನೋಡು, ಆಹಾಹಾ ಅದ್ಭುತವಾಗಿತ್ತು ಬಿಡು. ಇನ್ನು ಟೊಮೆಟೊ ರಸಂ ಅಮೃತ. ಆಮೇಲೆ ಬದ್ನೆಕಾಯಿ ಚಟ್ನಿ, ಆಹಾಹಾ. ಅದ್ರ ಜೊತೆಲಿ ಹೆಸರುಬೇಳೆ, ಕೋಸಂಬರಿ, ಉಪ್ಪಿನಕಾಯಿ. ಅಯ್ಯೋ ಸಾಕ್ ಸುಮ್ನಿರ. ಅವಾಗಿಂದ ನಾನ್ ಚೇಳ್ ಕುಟ್ಕಿದೆ ಅಂತ ಗೋಳಾಡ್ತಿದ್ರೆ ಹಸುವಿನ ಬಗ್ಗೆ ಮಾತಾಡ್ತಿದ್ಯಲ್ಲ. ಟ್ಯಾಬ್ಲೆಟ್ ತಗೊಂಡಿದ್ಯಲ್ಲ ಅತ್ತೆ? ತಗೊಳ್ದೆ ಇದ್ರೆ ಸತ್ ಹೋಗ್ತೀನಲ್ಲ ಅಭಿ, ವಿಧಿ ಇಲ್ದೆ ತಗೊಂಡೆ. ಇಷ್ಟಕ್ಕೂ ನಿಮ್ಗ ಚೇಳಿ ಎಲ್ ಕಾಣಿಸ್ತು ಚಿಕ್ಕಮ್ಮ? ಹೊಸ ರೂಮಲ್ಲಿ ಕಾಣಿಸ್ತು ಕಣೆ. ನೀವ್ ಅಲ್ಲಿಗೆ ಯಾಕೆ ಹೋಗಿದ್ರಿ? ರೂಮಲ್ ಅಂದ್ರೆ ರೂಮಲ್ಲೆಲ್ಲ, ರೂಮ್ ಕಡೆ ಹೋಗ್ತಾ ಇರುವ ಕಾಣಿಸ್ತು. ನಾನ್ ಪಕ್ಕಕ್ಕೆ ಸರ್ಸೋದ್ರೊಳಗೆ ಅದ್ ಕುಟುಕ್ ಬಿಡ್ತು. ಲೇಡಿ ಬಾಹುಲಿ ತರ ಇದೆಯಾ? ಅಷ್ಟು ಚಿಕ್ಕ ಚೇಳ ಹತ್ರ ಕುಡ್ಸ್ಕೊಳಕ್ ನಾಚಿಕೆ ಆಗಲ್ವಾ? ನಿಮ್ ಸೈಜಿಗೆ ಹೋಲ್ಸಿದ್ರೆ ಆ ಚೇಳಿನ ಸೈಜ್ ಏನ್ ಮಹಾ ಚಿಕ್ಕಮ್ಮ. ಒಂದ್ ಗುದ್ ಕೊಟ್ಟಿದ್ರೆ ಚಟ್ನಿ ಆಗ್ತಿತ್ತಲ್ವಾ? ಹೌದು, ನಮ್ಮೆಲ್ಲರ ಮೇಲೂ ಎಗರಾಡ್ತೀಯಲ್ಲ, ಆ ಚಿಕ್ಕ ಚೇಳನ್ನ ನೀನೇ ಕಚ್ಬೋದಿತ್ತಲ್ಲ. ಬಾಯಲ್ಲಿ ಹಾಕೊಂಡು ಕಚ್ ಕಚ ಅಂತ ತಿನ್ಬೇಕಿತ್ತು. ಏನೋ ನಾನ್ ಚೇಳ್ ಕುಟ್ಕಿದೆ ಅಂತ ಕಣ್ಣೀರ್ ಹಾಕ್ತಿದ್ರೆ ನೀನ್ ಕಾಮಿಡಿ ಮಾಡ್ತಿದ್ಯಾ? ನಾನ್ ಸತ್ರೆ ಅವಾಗ ಗೊತ್ತಾಗುತ್ತೆ ಕಣ್ರೋ ನಿಮ್ಗೆ. ಹೌದು, ಚಿಕ್ಕಮ್ಮನ್ ಜೊತೆಲಿ ಯಾರ್ಯಾರು ಎಚ್ಚರ ಇರ್ತೀರಾ? ಹೇಳಿದ್ನಲ್ಲ ಅಕ್ಕ, ಚಿಕ್ಕಮ್ಮನ್ಗೆ ಇಷ್ಟ ಆದ ಅಖಿಲ್, ಹಾರಿಕಾನೇ ಇದ್ದಿರ್ತಾರೆ. ನಮ್ ಕೈಲಾಗಲ್ಲ ಅಕ್ಕ, ನಮ್ಗೆ ತುಂಬಾ ಸುಸ್ತಾಗಿದೆ. ನಾವ್ ಹೋಗಿ ನಿದ್ದೆ ಮಾಡ್ತೀವಿ. ನಡಿ. ಎಲ್ಲಿಗೆ ಹೋಗ್ತಿದ್ಯಾ? ನನ್ ಜೊತೆ ಎಚ್ಚರ ಇಲ್ದೇ ಇದ್ರೆ ಅಖಿಲ್ ಮೇಲೆ ಆಣೆ. ಯಾಕೆ ನನ್ ಮೇಲೆ ಆಣೆ ಮಾಡಿಸ್ದೆ? ಯಾಕಂದ್ರೆ ಇವಳಿಗೆ ನಿನ್ ಮೇಲೆ ಅಲ್ವೇನೋ ಪ್ರೀತಿ. ನಿನ್ ಮೇಲೆ ಆಣೆ ಮಾಡಿದ್ರೇನೆ ಇವಳು ನಿದ್ದೆ ಮಾಡದೆ ಎಚ್ಚರ ಇರ್ತಾಳೆ. ಬೇಕು ಅಂದ್ರೆ ಅವರು ನಾನು ಎಚ್ಚರ ಇರ್ತೀವಿ, ನೀವ್ ಹೋಗಿ ನಿದ್ದೆ ಮಾಡಿ. ಇದೊಂದಿನ ಚಿಕ್ಕಮ್ಮನ್ಗೋಸ್ಕರ ಜಾಗರಣೆ ಮಾಡೋಣ. ಅಂದ್ರೆ ಶವದ್ ಸುತ್ತ ಜನ ಕುತ್ಕೊಳ್ಳೋ ತರ ರಾತ್ರಿ ಎಲ್ಲ ನನ್ ಸುತ್ತ ಕುತ್ಕೋತೀರಾ ನೀವು? ನೀನ್ ಹೋಗಿದ್ರೆ ಹಾಗೆ ಕುತ್ಕೋಬೋದಿತ್ತು. ನೀನಿನ್ನು ಹೋಗಿಲ್ವಲ್ಲ, ನೀನ್ ಹೋಗ್ದಿರೋ ತರ ಕಾವಲ್ ಕಾಯ್ತೀವಿ ಅಷ್ಟೇ. ಅಯ್ಯೋ, ಎಷ್ಟ್ ಸಲ ಹೇಳ್ತೀಯ ನೀನು? ಅಮ್ಮ, ನಿಜವಾಗ್ಲೂ ಹೋಗ್ತೀನಿ ಅಂತ ಭಯ ಆಗ್ತಿದ್ಯೋ? ಇಲ್ಲಿ ನೋಡಿ, ಸುಮ್ನೆ ಕುತ್ಕೊಳ್ಳೋ ಬದಲು ನನ್ನ ಎಂಟರ್ಟೈನ್ ಮಾಡ್ರೆ. ಎಂಟರ್ಟೈನ್ ಅಂದ್ರೆ ಏನ್ ಮಾಡ್ಬೇಕು ಆಂಟಿ? ಹಾಡ್ ಹಾಡ್ರಿ, ಡಾನ್ಸ್ ಮಾಡ್ರಿ. ನೀನೇನಾದ್ರೂ ಊರ್ದೇವ್ರೇನೆ? ಇನ್ ಮುಂದೆ ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಜಾತ್ರೆ ಮಾಡೋದಿಕ್ಕೆ? ಡ್ಯಾನ್ಸ್ ಅಲ್ದೇ ಇದ್ರು ಹಾಡ್ ಹಾಡೋದು ಚೆನ್ನಾಗೇ ಇರತ್ತಲ್ಲ ರೀ. ಏನು ಸೋರೆ, ಅತ್ತೆ ಹೇಳ್ತಾ ಇರೋದು ನಿಜನಾ? ಅದು ಮಕ್ಕಳು ಏನೋ ಗೊತ್ತಿಲ್ದೆ. ಮಮ್ಮಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಡ್ಯಾಡಿ. ಅನುಕೀರ್ತಿಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ನಾನೇ ಮಾಡಿ. ಚೇಳಲ್ಲಿ ವಿಷಯ ಇರತ್ತಂತ ಗೊತ್ತಿರಲಿಲ್ವಾ? ಅಜ್ಜಿ ಮೇಲೆ ನಿನಗ್ಯಾಕೆ ಕೋಪ? ಆದ್ರೂ ಚೇಳಿಂದ ಅಜ್ಜಿಗೆ ಯಾಕೆ ಕಚ್ಚಿಸ್ಬೇಕು? ಅದು ಯಾಕಂದ್ರೆ ಡ್ಯಾಡಿ, ಅಜ್ಜಿ 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 ಏನ್ ಮಾಡ್ರು ಗೊತ್ತಾ ಡ್ಯಾಡಿ? ಅನುಕೀರ್ತಿ,
ನಾನ್ ಮಾತಾಡ್ತಿದ್ದೀನಲ್ಲ, ನೀವ್ ಸುಮ್ನಿರಿ. ಏನ್ ಹೇಳ್ತೀಯ ನೀನು? ಏನ್ ಹೇಳ್ತೀಯ? ನಾನೇನ್ ತಪ್ಪು ಮಾಡಿದ್ದೀನಿ? ನಿನಗೇನೋ ಪಾಪ ಮಾಡಿದ್ದೀನಿ ನಾನು? ನಿಮ್ಮ ಅಪ್ಪ ಅಮ್ಮನ್ಗೆ ಏನ್ ಅನ್ಯಾಯ ಮಾಡಿದ್ದೀನಿ ಅಂತ, ಏನ್ ಮಾಡಿದ್ದೀನಿ ಅಂತ ನನ್ನ ಸಾಯ್ಸಕ್ ಹೊರಟಿದ್ದೆ ಹೇಳು. ನಾನ್ ನಿಮ್ಮನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿಲ್ಲ ಚಿಕ್ಕಮ್ಮ, ಸುಮ್ನೆ ಭಯ ಪಡಿಸ್ಬೇಕು ಅನ್ಕೊಂಡಿದ್ದೆ. ನಾನು ತಂಗಿರ ಆಟ ಆಡ್ತಿರುವಾಗ ಆ ಚೇಳ್ ಕಾಣಿಸ್ತು, ಅದನ್ನ ನಾನು ಸಾಯಿಸ್ದೆ. ಅದ್ ಸತ್ತೋಗಿದೆ ಅನ್ಕೊಂಡು ನಿಮಗ್ ಭಯ ಪಡ್ಸೋಕೆ ಮನೆ ಒಳಗಡೆ ತಂದೆ. ಅದು ಬದುಕಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಅಜ್ಜಿ. ಅಜ್ಜಿನ ಯಾಕೆ ಭಯ ಪಡಿಸ್ಬೇಕು ಅಂತ ಅನ್ಕೊಂಡೆ ರಾಕಿ? ಅದು ಡ್ಯಾಡಿ, ಹೇಳು. ಅದು ಅಜ್ಜಿ, ಸುಮ್ನೆ ಡ್ಯಾಡಿ. ಅಜ್ಜಿ ಭಯ ಪಡೋದನ್ನ ನೋಡ್ಬೇಕನ್ನಿಸ್ತು, ಚೆನ್ನಾಗಿ ನಗ್ಬೋದಲ್ಲ ಅನಿಸ್ತು. ಇದೇನ್ ಸ್ಯಾಡಿಸಮ್ ನಿಂದು? ಚೋಟುದ ಇಲ್ಲ, ನನ್ನೇ ಸಾಯ್ಸಕ್ ನೋಡ್ತೀಯಾ? ಸರಿ, ಇವಾಗ ಏನ್ ಮಾಡ್ಬೇಕು? ಈ ರಾಕಿ ಮಾಡಿರೋ ತಪ್ಪಿಗೆ 100 ಬಸ್ಕಿ ಹೊಡಿಬೇಕು. ಬಸ್ಕಿ ಅಂದ್ರೆ ತುಂಬಾ ಜಾಸ್ತಿ ಚಿಕ್ಕಮ್ಮ. ರಾಕಿ ಇನ್ನು ಚಿಕ್ಕ ಹುಡ್ಗ. ಆ ಚಿಕ್ಕ ಹುಡ್ಗನ್ಗೆ ಬುದ್ಧಿ ಬರ್ಬೇಕು ಅಂದ್ರೆ ದೊಡ್ಡ ಶಿಕ್ಷೆ ಆಗ್ಲೇಬೇಕು. ಪಾಪ ಅತ್ತೆ, ಬಿಟ್ಬಿಡು. ಏನೋ ಗೊತ್ತಿಲ್ಲದೆ ಮಾಡಿರ್ತಾನ್ ಬಿಡು. ಆಗಲ್ಲ, 100 ಬಸ್ಕಿ ಹೊಡಿಲೇಬೇಕು. ಇಲ್ಲ ವಸು ಅಭಿ ನನ್ನ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು. ನೂರು ಬಸ್ಕಿ ಹೊಡಿತೀನಿ ಅಜ್ಜಿ. ರಾಕಿ, ನಾನ್ ಮಾಡಿರೋ ತಪ್ಪಿಗೆ ನೀವು ಡ್ಯಾಡಿ ಯಾಕಮ್ಮ ಕಾಲಿಗೆ ಬೀಳ್ಬೇಕು? ನಾನೇ ಕ್ಷಮೆ ಕೇಳ್ತೀನಿ. ಏನತ್ತೆ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ರಾಕಿ ಹತ್ರ 100 ಬಸ್ಗೆ ಹೊಡ್ಸ್ಬಿಟ್ಟೆ ಅಂತ ಬೇಜಾರಾಗ್ತಿದ್ಯಾ? ಆಂಟಿ ಬೇಜಾರ್ ಮಾಡ್ಕೊಳ್ಳೋ ಟೈಪ್ ಅಲ್ಲ ಅಖಿಲ್. ರಾಕಿ ಹತ್ರ ಇನ್ನೂ 100 ಬಸ್ಗೆ ಯಾಕೆ ಹೊಡ್ಸಿಲ್ಲ ಅಂತ ಫೀಲ್ ಮಾಡ್ಕೊಳ್ಳೋ ಟೈಪ್. ಎರಡು ಅಲ್ಲ ಕಣೆ, ರಾಕಿ ಬೇಕು ಅಂತಾನೆ ಆ ಬ್ಯಾಗ್ ಅಲ್ಲಿ ಚೇಳು ಹಾಕಿದಾನೆ ಅನ್ನಿಸ್ತಿದೆ. ಯಾಕೆ ಹಾಕ್ತಾ ಅಂತಾನೆ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ನಿಮ್ಮನ್ನ ಭಯ ಪಡಿಸೋದಕ್ಕೆ ಚೇಳನ್ನ ಮನೆಗ್ ತಗೊಂಡ್ ಬಂದೆ ಅಂತ ರಾಕಿನೇ ಒಪ್ಕೊಂಡಲ್ಲ. ಅತ್ತೆನ ಭಯ ಪಡಿಸೋದಕ್ಕಾಗಿದ್ರೆ ಬ್ಯಾಗ್ ನಲ್ಲಿ ಯಾಕೆ ಹಾಕ್ಬೇಕಿತ್ತು? ಅತ್ತೆ ಪಕ್ಕದಲ್ಲೇ ಹಾಕ್ಬೋದಿತ್ತಲ್ಲ. ಅಂದ್ರೆ
ಆ ಬ್ಯಾಗಲ್ಲಿರೋ ದುಡ್ಡನ್ನ ನಾನ್ ಕದೀತೀನಿ ಅಂತ ಗೊತ್ತಾಗಿನೇ ರಾಕಿ ಹೀಗ್ ಮಾಡಿದಾನೆ. ಕರೆಕ್ಟ್ ಆಂಟಿ, ರಾಕಿ ನಮ್ ಮಾತನ್ನ ಕೇಳಿಸ್ಕೊಂಡಿರ್ತಾನೆ. ನಿಮಗ್ ಬುದ್ಧಿ ಕಲ್ಸ್ಬೇಕು ಅಂತಾನೆ ಬ್ಯಾಗಲ್ಲಿ ಚೇರ್ ಹಾಕಿದಾನೇನು. ಮತ್ತೆ ಆ ವಿಷಯ ಎಲ್ರ ಮುಂದೆ ಅವ್ನ್ ಯಾಕೆ ಹೇಳಿಲ್ಲ? ನಿನ್ನ ಕಾಪಾಡಕ್ ಹೇಳಿರಲ್ಲತ್ತೆ. ಅವನ್ ನಿನ್ನ ಸೇವ್ ಮಾಡಿದ್ರೆ ನೀನ್ ಅವನಿಗೆ ಶಿಕ್ಷೆ ಕೊಟ್ಬಿಟ್ಟೆ. ಇನ್ನೊಂದ್ ವಿಷಯ, ಅವನಿನ್ನೂ ಅಭಿಭಾವಂಗೂ ವಸುವಕ್ಕಂಗೂ ಈ ವಿಷಯ ಹೇಳಿಲ್ಲ ಅನ್ಸುತ್ತೆ. ಹೇಳಿದ್ರೆ ಇಷ್ಟೊತ್ತಿಗೆ ನಿಮ್ ಗ್ರಾಚಾರ ಬಿಡಿಸ್ತಿದ್ರು. ಏನ್ ಆಂಟಿ, ಏನ್ ಮಾಡ್ತಿದ್ದೀರಾ ನೀವು? ನನಗೆ ಹೊಡಿತಿದ್ದೀರಾ? ಹಾ, ರಾತ್ರಿ ಕುದಿಯೋ ನೀರಲ್ಲಿ ನೀನ್ ನನ್ ಕಾಲಿಡಿಸ್ಲಿಲ್ವಾ? ಅವಾಗ ಶುರುವಾಗಿರೋ ಕಾಲೂರಿ ಕಣೆ, ನನ್ಗಿನ್ನೂ ತಣ್ಣಗಾಗಿಲ್ಲ. ನೀವು ನಿಜವಾಗ್ಲೂ ಸ್ಯಾಡಿಸ್ಟ್ ಆಂಟಿ. ನಿನ್ನಷ್ಟೇನಲ್ಲ ಬಿಡು. ನಿಲ್ಲಿಸ್ತೀರಾ? ನೀವಿಬ್ರು ಜಗಳ ಆಡೋದ್ ನಿಲ್ಸಿ ಆ ಇವೆಂಟ್ ಪ್ಲಾನ್ ಬಗ್ಗೆ ಮೊದ್ಲು ಯೋಚನೆ ಮಾಡಿ, ಗೊತ್ತಾಯ್ತಾ? ಮೊದ್ಲೇ ಆ ವಸು ಹೊತ್ತಿಗೆ ಕೆಲಸ ಮಾಡ್ತಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೌದು ಅಖಿಲ್, ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನನ್ ಕೈಲಿ ಇವಾಗ ಯೋಚನೆ ಮಾಡಕ್ ಆಗ್ತಿಲ್ಲ. ನೀವಿಬ್ರು ಯೋಚನೆ ಮಾಡಿ. ಅನುಕೀರ್ತಿ, ಸುಮ್ಮನಿರಿ, ಎಲ್ರು ಗಾಬರಿ ಆಗ್ತಾರೆ. ನಿಮ್ಗೆ ಹೇಳ್ತಿರೋದು. ಏನಾಯ್ತು ರಾಕಿ? ಏನಾಯ್ತು? ಯಾಕೆ ಹಾಕಿ ಕೂಗ್ತಿದ್ದೀರಾ? ಇವತ್ತು ನಮ್ಗೆ ಹಾಲಿಡೇ ಅಲ್ವಾ? ಹೌದು. ಇವತ್ತು ನಿಮ್ಗೂ ಹಾಲಿಡೇ ತಾನೆ? ಹೌದು. ಮನೇಲಿ ನಮ್ಗೆ ಬೋರ್ ಆಗ್ತದೆ, ಎಲ್ಲಾರು ಕರ್ಕೊಂಡೋಗಿ. ಓಹೋ, ಅದ ವಿಷಯ. ಅದಕ್ಕ ಕೂಗಾಡಿದ್ದು. ಅದನ್ನ ಕಿರಿಚ್ದೇನೆ ಹೇಳ್ಬೋದಿತ್ತಲ್ವಾ? ಸುಮ್ನೆ ಗಾಬರಿ ಪಡಿಸಿದ್ರಿ. ನಾನು ಅದನ್ನೇ ಹೇಳ್ದೆ ದೊಡ್ಡಮ್ಮ, ಇವ್ರು ಕೇಳಿಲ್ಲ. ಅಭಿ, ವಸು, ನೀವು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಿ ಬನ್ನಿ. ನನಗ್ ಕೆಲ್ಸ ಇದೆ ಭಾವ, ಅವ್ರು ಕರ್ಕೊಂಡು ಹೋಗ್ತಾರೆ. ಮಕ್ಕಳಿಗಿಂತ ಮುಖ್ಯವಾಗಿರೋ ಕೆಲ್ಸ ಯಾವ್ದೋ? ಮಕ್ಕಳು ನೋಡ್ಕೋಬೇಕಲ್ವಾ? ಸುಮಿತ್ರಾ ದೇವಿ ಅವರು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಅದು ಬೇರೆದಕ್ಕೆ ಖರ್ಚಾಗೋದಕ್ಕೆ ಮುಂಚೆ ಅವ್ರು ಹೇಳಿರೋರಿಗೆ ಅಡ್ವಾನ್ಸ್ ಕೊಟ್ಟು ಬರ್ಬೇಕು. ನಾನ್ ದುಡ್ಡು ಕದಿಯೋಕ್ ಹೋಗಿರೋ ವಿಷಯ ಆ ರಾಕಿ ವಸು ಹತ್ರ ಹೇಳ್ಬಿಟ್ಟಿದಾನ ಹೇಗೆ? ಅದು ನಿಜನೇ ವಸು. ನೀವು ಆ ಕೆಲಸನ ನೋಡ್ಕೊಳ್ಳಿ, ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ. ಓಕೆ ಮಕ್ಕಳ, ಬೇಗ ರೆಡಿಯಾಗಿ ಹೋಗೋಣ. ನಡೀರಿ, ನಾನ್ ರೆಡಿ ಮಾಡ್ತೀನಿ. ನಿನ್ ಕೆಲ್ಸ ನೋಡ್ಕೋ ವಸು, ನಾನ್ ರೆಡಿ ಮಾಡ್ತೀನಿ. ಮಕ್ಕಳನ್ನ ಆಚೆ ಕರ್ಕೊಂಡೋಗಿ ತುಂಬಾ ದಿನ ಆಯ್ತು. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಆಯ್ತಣ್ಣ. ಬನ್ನಿ ಮಕ್ಳ. ಅನು, ಕೀರ್ತಿ, ರಾಕಿ. ನೀನ್ ಬಂದಾಗಿಂದ ನಾನ್ ತುಂಬಾ ಖುಷಿಯಾಗಿದ್ದೀನಿ. ನನ್ ಮೇಲಿದ್ದ ದೊಡ್ಡ ಭಾರನೇ ಇಳೀತು. ಇಷ್ಟು ರೆಸ್ಪಾನ್ಸಿಬಿಲಿಟಿ ಇರೋರ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಿನ್ ಡೆಡಿಕೇಶನ್ ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಫ್ಲವರ್ಸ್ ಮತ್ತೆ ಕ್ಯಾಟ್ರಿಂಗ್ ಅವರಿಗೆ ಅಡ್ವಾನ್ಸ್ ಪೇ ಮಾಡಾಯ್ತು ಮೇಡಮ್. ಮಂಟಪದ ಹತ್ರ ಡೆಕೋರೇಷನ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಮೇಡಮ್. ಆಮೇಲೆ ನೀರ್ ಬೇಕಾ ವಸು? ಲಕ್ಷ್ಮಿ, ಲಕ್ಷ್ಮಿ, ನಿನ್ನೆ ಕರಿತಿರೋದು. ಕೆಲಸದೋಳು ಮಾರ್ಕೆಟ್ ಹೋದ್ಲು ಅನ್ಸುತ್ತೆ. ಯಾ ಮೊನ್ನೆ ಪಾಟೀಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ವಾ? ಈ ವೀಕೆಂಡ್ ಮತ್ತೆ ಪ್ಲಾನ್ ಮಾಡ್ಬೇಕು. ಕಿಶೋರ್ ಇದಾನಲ್ಲ, ಸಿಟಿ ಔಟ್ಸ್ಕಟ್ಸ್ ಅಲ್ಲಿ ಒಳ್ಳೆ ಫಾರ್ಮ್ ಹೌಸ್ ಇದೆಯಂತೆ. ಈ ಸಲ ಅಲ್ಲಿಗೆ ಪ್ಲಾನ್ ಮಾಡೋಣ. ಗಾರ್ಡನ್, ಸ್ವಿಮ್ಮಿಂಗ್ ಪೂಲ್, ಡಿಜೆ ಎಲ್ಲ ಇದೆಯಂತೆ. ಚೆನ್ನಾಗಿ ಚಿಲ್ ಮಾಡ್ಬೋದು. ವೈಶು, ಏನು? ನಮ್ ವಸು ಬಂದಿದ್ದಾಳೆ, ಹೋಗಿ ನೀರು ಕಾಫಿ ತಗೊಂಡ್ ಬಾ ಹೋಗು. ಫೋನಲ್ಲಿ ಮಾತಾಡ್ತಿದ್ದೀನಿ ತಾನೆ, ಕಾಣಿಸ್ತಾ ಇಲ್ವಾ? ಅಲ್ಲ, ನಾನೇನ್ ಸರ್ವೆಂಟಾ? ಬಂದವ್ರಿಗೆಲ್ಲ ಕಾಫಿ ಟೀ ತಂದ್ ಕೊಡೋದಿಕ್ಕೆ. ವೈಶು, ವಸುಂಧ್ರ ನಮ್ ಕಂಪನಿ ಮ್ಯಾನೇಜರ್. ಸೊ ವಾಟ್? ಸಾರಿ, ಮತ್ತೆ ಈ ವೀಕೆಂಡ್ ಪಾರ್ಟಿಗೆ ನೀನ್ ಬರ್ತಿದ್ದೆ ತಾನೆ? ಇಟ್ಸ್ ಓಕೆ ಮೇಡಮ್, ನಾನೇ ಹೋಗಿ ನೀರ್ ತಗೋತೀನಿ. ನೀವ್ ಕಾಫಿ ಕುಡಿತೀರಾ? ನಾನ್ ಕಾಫಿ ಚೆನ್ನಾಗಿ ಮಾಡ್ತೀನಿ. ಬೇಡಮ್ಮ, ನೀನು ನಮ್ ಗೆಸ್ಟು, ನಿನಗ್ ಕೆಲ್ಸ ಹೇಳೋದಾ? ಪರವಾಗಿಲ್ಲ ಮೇಡಮ್. ನನ್ನ ಅವರ ಮಧ್ಯೆ ಇರೋ ಅಂತರ ದಿನ ದಿನ ಜಾಸ್ತಿ ಆಗ್ತಿದೆ.
ಅವ್ರು ನನ್ನನ್ನ ಶತ್ರು ತರ ನೋಡ್ತಿದ್ದಾರೆ. ಇದನ್ನೆಲ್ಲ ಹೇಗ್ ತಡೆಯೋದು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ ಕಷ್ಟ ವ್ಯರ್ಥ ಆಗಲ್ಲ ಮೇಡಮ್. ಎಲ್ಲೋ ಹುಟ್ಟಿ ಬೆಳ್ದಿರೋ ನನ್ನಂಥವ್ರಿಗೆ ನೀವು ಸ್ಫೂರ್ತಿ ಆಗಿರುವಾಗ ನಿಮ್ ಮಕ್ಕಳು ನಿಮ್ಮನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ನಿಮಗ್ ಹೇಳೋ ಅಷ್ಟು ದೊಡ್ಡೋಳು ನಾನಲ್ಲ. ಸಮಯಕ್ಕೂ ಸ್ವಲ್ಪ ಸಮಯ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಅದೇ ಕೆಲಸ ಮಾಡ್ತಾ ಇದ್ದೀನಿ ವಸ್ಸು. ಆನಂದ್, ಲೋ ಆನಂದ ನಿಂತ್ಕೊಳ್ಳೋ. ನಿನ್ನೆ ಎಕ್ಸ್ಕ್ಯೂಸ್ ಮೀ ಆನಂದ್. ವಾಟ್? ಅಮ್ಮ ಕರಿತಾ ಇದ್ದಾರಲ್ವಾ, ನಿಂತ್ಕೊಳ್ದೆ ಹಾಗೆ ಹೋಗ್ತಿದ್ದೀರಾ? ಅದನ್ ಕೇಳಕ್ಕೆ ನೀನ್ ಯಾರು? ಇವ್ರು ನಮ್ ಕಂಪನಿ ಮ್ಯಾನೇಜರ್ ಅಣ್ಣ, ಗುರ್ತಿರ್ಲಿಲ್ವಾ? ಮ್ಯಾನೇಜರ್ ತರ ಇರ್ಬೇಕು, ಜಾಸ್ತಿ ಮಾತಾಡಬಾರ್ದು. ಅವರು ನಮ್ಮ ಮ್ಯಾನೇಜರ್ ಅಷ್ಟೇ ಅಲ್ಲ ಆನಂದ್, ನಿನಗೆ ಅಕ್ಕನ ಸ್ಥಾನದಲ್ಲಿರೋರು. ಅಕ್ಕನಾ? ಇರೋ ಇಬ್ರು ಮಕ್ಳನ್ನೇ ನೀನ್ ಸರಿಯಾಗಿ ಬೆಳೆಸ್ಲಿಲ್ಲ. ಈಗ ಈ ಹೊಸ ಅಕ್ಕನ್ನ ತಂದು ನಮ್ ತಲೆ ಕಟ್ಟಿ ನಮ್ಮೇಲೆ ಅಧಿಕಾರ ಚಲಾಯಿಸಕ್ ನೋಡ್ತಿದ್ಯಾ? ಅಮ್ಮ ಹಾಗೆ ಹೇಳಲಿಲ್ಲ ವೈಶು. ಹೇಯ್, ಏನ್ ಅಮ್ಮ? ನಿಜವಾಗ್ಲೂ ನೀನ್ ನಮ್ಮ ಅಕ್ಕ ಅಂತ ಅನ್ಕೊಂಬಿಟ್ಟ? ಇದು ನಮ್ ಫ್ಯಾಮಿಲಿ, ನೀನು ಕೇವಲ ಆಫೀಸ್ ಸ್ಟಾಫ್ ಮಾತ್ರ. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಬೆಳಿಗ್ಗೆನೆ ಶುರು ಮಾಡ್ಕೊಂಡ್ಯಾ? ಕುಡಿದು ಡ್ರೈವಿಂಗ್ ಮಾಡ್ಬೋದಾ? ಯಾರಿಗಾದ್ರೂ ಏನಾದ್ರೂ ಆಗಿದ್ರೆ? ರೋಡ್ ಇರೋದು ಗಾಡಿಗಳು ಓಡಾಡಕ್ಕೆ, ಪ್ರಾಣಿ ಪಕ್ಷಿಗಳೆಲ್ಲ ಓಡಾಡಕ್ಕಲ್ಲ. ನೀನ್ ಆಕ್ಸಿಡೆಂಟ್ ಮಾಡಕ್ ಹೋಗಿದ್ದು ಮನುಷ್ಯರಿಗೆ. ಸಡನ್ ಆಗಿ ಅಡ್ಡ ಬಂದ್ರೆ ನಾನೇನ್ ಮಾಡ್ಲಿ? ನೀನ್ ಟೈಮ್ ಚೆನ್ನಾಗಿದ್ದಕ್ಕೆ ಯಾರಿಗೇನೂ ಆಗಿಲ್ಲ. ಇಲ್ಲ ಅಂದಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಿತ್ತು. ಈ ಮನೆ ಜೈಲಿಗಿಂತ ಕಮ್ಮಿ ಏನಿಲ್ಲ. ಅವ್ರು ಒಳ್ಳೆಯವರಾಗಿದ್ದಕ್ಕೆ ನೀನ್ ಬಿಟ್ಟಿದ್ದಾರೆ. ಆ ಈಡಿಯಟ್ಟು ನನ್ ಕೆನ್ನೆಗೆ ಹೊಡಿತಾನೆ. ನಾನು ಅವನ್ಗೊಂದು ಗತಿ ಕಾಣಿಸ್ತೀನಿ. ನಾನೇನಂತ ಅವನಿಗೆ ತೋರಿಸ್ತೀನಿ. ಲೋ ಆನಂದ, ಆನಂದ್, ಹೊರಗ್ನವ್ರನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ಮನೇಲಿರೋರ್ನ ವಿಚಾರಿಸು. ಆಗ್ಲೇ ನಾವ್ ನಿನ್ ಮಾತ್ ಕೇಳೋದು. ಏನೋ ಒಂದ್ ಮಾಡಿ ನಾವು ನಮ್ ಭಾಗ ತಗೊಂಡು ಈ ಮನೆ ಬಿಟ್ಟು ಹೊರಟೋಗೋಣ. ನಾನು ಅದೇ ಅನ್ಕೊಂಡಿದ್ದೀನಿ. ಅಖಿಲ್, ಆಚೆ ಹೋಗಿ ಬರ್ತೀನಿ. ಎಲ್ಲಿಗೆ? ಅದು ನಮ್ಮ ಮಮ್ಮಿ ಮನೆಗೆ. ಅಖಿಲ್ ಫೋನ್ ಮಾಡಿ ಬಾ ಅಂದ್ರು. ನಿಮ್ಮಮ್ಮ ಗುಂಡ್ಕಲ್ ತರ ಇದಾರಲ್ಲ, ಅವರೇ ಇಲ್ಲಿಗೆ ಬರ್ಬೋದಲ್ಲ? ನಮ್ಮ ಮಮ್ಮಿನ ಅಭಿಭಾವ ವಸು ಅಕ್ಕ ವಿಲನ್ ತರ ನೋಡ್ತಾರೆ. ಅದ್ ಹೇಗ್ ಬರ್ತಾರೆ? ಯಾಕೆ ಬರೋದಕ್ಕೆ ಹೇಳಿದ್ರು? ಗೊತ್ತಿಲ್ಲ, ಅದಕ್ಕೆ ಹೋಗ್ತಿದ್ದೀನಿ. ನಡಿ, ನಾನು ಬರ್ತೀನಿ. ನೀನ್ ಯಾಕೆ ಅಖಿಲ್? ನಾನೊಬ್ಳೆ ಹೋಗಿ ಬರ್ತೀನಿ. ಯಾಕೆ ನಿಮ್ಮ ಅಮ್ಮ ನೀನೊಬ್ಬಳನ್ನೇ ಬರಕ್ ಹೇಳಿಲ್ಲ? ಅಂದ್ರೆ ಹಾಗಂತ ಹೇಳಿಲ್ಲ, ಕ್ಯಾಶುವಲ್ ಆಗಿ ಬಾ ಅಂದ್ರು. ಅಖಿಲ್ಗೂ ಬೇರೆ ಕೆಲ್ಸ ಇರುತ್ತಲ್ಲ. ಹಾಗಾದ್ರೆ ನಾನ್ ಬರ್ತೀನಿ, ನಡಿ ಹೋಗೋಣ. ನೀನು ಯಾಕೆ ಬರ್ತೀಯಾ? ಜೊತೆ ಕರ್ಕೊಂಡು ಹೋಗು ಹಾರಿಕಾ. ಏನ್ ಬೇಡ ಅಖಿಲ್, ಆಟೋನಲ್ಲಿ ಹೋಗಿ ಆಟೋನಲ್ಲಿ ಬಂದ್ಬಿಡ್ತೀನಿ. ಬರ್ತೀನಿ. ಈ ಆಂಟಿಗೆ ಬೇರೆ ಕೆಲಸ ಇಲ್ಲತ್ತೆ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಆಸ್ತಿ ಹೋದ್ಮೇಲೆ ಬ್ರೈನ್ ವರ್ಕ್ ಆಗ್ತಿಲ್ಲ ಅನ್ಸತ್ತೆ. ಗಿಫ್ಟ್ ಸರ್, ನಿಮ್ಮಿಷ್ಟ ಸರ್. ಕಾಫಿ ಕುಡಿಯೋಣ? ಇಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್. ವೇಟರ್ ಸರ್, 2 ಕಾಫಿ ಸ್ಟ್ರಾಂಗ್ ಆಗಿರ್ಬೇಕು. ಓಕೆ ಸರ್. ಮತ್ತೆ ಇನ್ನೇನ್ ಸಮಾಚಾರ? ನೀವೇ ಹೇಳ್ಬೇಕು ಸರ್. ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಇಲ್ಲೇ ಸರ್. ಹುಡುಗನೇನಾದ್ರೂ ನೋಡ್ತಿದಾರಾ? ಯಾಕೆ ಸರ್?
ಮದ್ವೆ ಮಾಡ್ಕೊಳಕ್ಕೆ? ಸಾರಿ ಸರ್, ನನಗೆ ಈಗ ತಾನೇ ಕೆಲಸ ಸಿಕ್ಕಿದ್ಯಲ್ಲ, ಇಷ್ಟು ಬೇಗ ಮದ್ವೆ ಯಾಕೆ? ಕರೆಕ್ಟೇ, ಮದ್ವೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಸರ್. ಐ ಮೀನ್ ಈಗ ಅದು ಮುಖ್ಯ ಅಲ್ಲ ಅಂತ ಹೇಳಿದೆ ಅಷ್ಟೇ. ಬಾಯ್ ಫ್ರೆಂಡ್, ಲವರ್ ಯಾರಾದ್ರೂ ಇದ್ದಾರಾ? ಹಸ್ಬೆಂಡೇ ಇದ್ದಾನೆ ಕಣೋ. ಯಾರೂ ಇಲ್ಲ ಸರ್. ಯು ಆರ್ ಸೋ ಲಕ್ಕಿ ಹಾರಿಕಾ. ಯಾಕೆ ಸರ್? ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ. ಇವನ್ ಬೇಗ ಗಿಫ್ಟ್ ಕೊಟ್ರೆ ಈಗ್ಲೇ ಮನೆಗೆ ಹೋಗ್ಬೋದು. ಈ ರೆಸ್ಟೋರೆಂಟ್ ಅಲ್ಲಿ ಯಾರಾದ್ರೂ ನನ್ನ ನೋಡಿದ್ರೆ ಅಷ್ಟೇ ನನ್ ಕತೆ. ಯಾರು ನೋಡಿದ್ರು ಅಪಾಯನೇ. ತಗೋ ಹಾರಿಕಾ. ಹಾರಿಕಾ ಯಾಕೆ ಇಲ್ಲಿದ್ದಾಳೆ? ಅದು ಚಲಪತಿ ಜೊತೆ ಯಾಕೆ ಬಂದಿರಬಹುದು? ಸರ್, ನೀವೇನೋ ಗಿಫ್ಟ್ ಕೊಡ್ತೀನಿ ಅಂದ್ರಿ. ಓ ಸಾರಿ. ಸಮಥಿಂಗ್ ಇಸ್ ರಾಂಗ್. ಈ ಚಲಪತಿ ಹಾರಿಕಾಗೆ ಯಾಕೆ ನೆಕ್ಲೆಸ್ ಕೊಡ್ತಿದ್ದಾನೆ? ಇಲ್ಲೇನ್ ನಡೀತಿದೆ? ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಇಷ್ಟ ಆಯ್ತಾ? ಹಾ, ತುಂಬಾ. ನಿನಗೋಸ್ಕರನೇ ತಗೊಂಡ್ ಬಂದೆ. ಥ್ಯಾಂಕ್ ಯು ಸರ್. ಸಮಥಿಂಗ್ ಇಸ್ ರಾಂಗ್. ಏನೋ ನಡಿಬಾರ್ದು ನಡೀತಾ ಇದೆ. ಇದನ್ನ ನಾನೇ ಹಾಕ್ಲಾ? ಹಾ, ಬೇಡ ಸರ್, ಮನೆಗೆ ಹೋಗಿ ನಾನೇ ಹಾಕೋತೀನಿ. ನಾನಿನ್ನು ಹೋಗಿ ಬರ್ತೀನಿ ಸರ್. ಆಗ್ಲೇ ಹೊರಟ್ಬಿಟ್ಯಾ? ಇನ್ನೂ ಸ್ವಲ್ಪ ಹೊತ್ತಿರೋ. ಅದು ಏನಂದ್ರೆ, ಹಾರಿಕಾ ನಿಜವಾಗ್ಲೂ ಅವ್ರ ಅಮ್ಮನ ನೋಡೋಕ್ ಹೋಗಿದ್ಲೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಸುಮಿತ್ರಾ ದೇವಿ ಅವ್ರ ಮನೆಯಿಂದ ಬರ್ತಿರುವಾಗ ಒಂದು ರೆಸ್ಟೋರೆಂಟ್ನಲ್ಲಿ ಹಾರಿಕಾ ನನಗೆ ಕಾಣಿಸಿದ್ಲು. ಅದು ಆ ಚಲಪತಿ ಜೊತೆ. ತುಂಬಾ ಚೆನ್ನಾಗಿದೆ ಸರ್. ಹಾರಿಕಾ ಚಲಪತಿ ನೋಡಕ್ ಹೋಗಿದ್ಲಾ? ಅದೇ ನನಗೂ ಭಯ ಆಗ್ತಿರೋದು ರೀ. ಅಷ್ಟಕ್ಕೂ ಅವರಿಬ್ಬರ ಮಧ್ಯೆ ಸ್ನೇಹ ಅಷ್ಟೊಂದು ಹೇಗ್ರಿ ಕ್ಲೋಸ್ ಆಯ್ತು? ನಿಜ ಹೇಳ್ಬೇಕು ಅಂದ್ರೆ ಅವರಿಬ್ರಿಗೂ ಹೆಚ್ಚು ಪರಿಚಯನೇ ಇಲ್ಲ. ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಹಾರಿಕಾ ಆಫೀಸಿಗೆ ಜಾಯಿನ್ ಆಗಿದ್ದಾಳೆ. ಹಾರಿಕಾಗ್ ನಿಜವಾಗ್ಲೂ ಮದ್ವೆ ಆಗಿಲ್ಲ ಅಂತ ಅನ್ಕೊಂಡು ಆ ಚಲಪತಿ ಅಡ್ವಾಂಟೇಜ್ ತಗೋತಿದ್ದಾನೆ. ಅವನು ಆ ರೀತಿ ಯೋಚನೆ ಮಾಡಿದ್ರು ಹಾರಿಕಾ ಕಾನ್ಶಿಯಸ್ ಆಗಿರ್ಬೇಕು ತಾನೆ? ಹಾರಿಕಾ ಬಗ್ಗೆ ಗೊತ್ತೇ ಇದೆಯಲ್ಲ ರೀ. ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ತಾ ಇರೋ ಅಮಾಯಕಳು. ಒಡವೆ ಮೇಲೆ ಹುಚ್ಚು, ಕಣ್ ಮುಚ್ಕೊಂಡು ನಂಬಿಡ್ತಾಳೆ. ಹಾಗಲ್ಲ ಹೊಸೋರೆ, ಇಂಥದ್ದೆಲ್ಲ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಭಯ ಆಗ್ತಿರೋದು ರೀ. ಗೊತ್ತೋ ಗೊತ್ತಿಲ್ದೇನೋ ಹಾರಿಕಾ ಮಾಡ್ತಿರೋ ತಪ್ಪು ಅವಳ ಸಂಸಾರಕ್ಕೆ ಕೂತು ತಂದ್ಬಿಡುತ್ತೆ. ಅವರಿಬ್ರನ್ನು ನಾನ್ ನೋಡಿದ್ದಕ್ಕೆ ಸರಿ ಹೋಯ್ತು. ಅದೇ ಅಖಿಲ್ ನೋಡಿದ್ರೆ ಅವನಿಗೆ ಅನುಮಾನ ಹುಡ್ತಿರ್ಲಿಲ್ವಾ? ಹಾರಿಕಾ ವಿಷಯದಲ್ಲಿ ಅಖಿಲ್ ಕಾನ್ಫಿಡೆಂಟ್ ಆಗಿದ್ದಾನೆ. ಒಂದು ಸಲ ಆ ನಂಬಿಕೆ ಅನ್ನೋದು ಹೋದ್ರೆ ಮನಸ್ಸು ಹೊಡೆದೋಗೋಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ. ಅಖಿಲ್ಗೆ ಕೋಪ ಜಾಸ್ತಿ, ಹಾರಿಕಾಗೆ ಆವೇಶ ಜಾಸ್ತಿ. ಈ ಜನರೇಷನ್ ಕಪಲ್ ಅವರು. ಇದೆಲ್ಲ ಯೋಚನೆ ಮಾಡಿನೇ ನನಗ್ ಟೆನ್ಷನ್ ಆಗ್ತಿದ್ದೀರಿ. ಇಂಡೈರೆಕ್ಟ್ ಆಗಿ ಹಾರಿಕಾನ ವಾರ್ನ್ ಮಾಡೋಣ ಅಂದ್ರೆ ಅವಳು ನನ್ನ ಮಾತನ್ನ ಕೇಳೋ ಪರಿಸ್ಥಿತಿಲಿಲ್ಲ.
ಹಾಗಂತ ಅಖಿಲ್ಗೆ ಹೇಳಿ ಅನುಮಾನನ ಹುಟ್ಟಿಸೋದು ಸರಿಯಲ್ಲ. ಹೌದು, ಆಫೀಸಲ್ಲಿ ಚಲಪತಿ ಬಿಹೇವಿಯರ್ ಹೇಗಿರುತ್ತೆ? ನಾನಷ್ಟಾಗಿ ಗಮನಿಸ್ಲಿಲ್ಲ, ಆದ್ರೆ ಇದೆಲ್ಲ ಆಫೀಸಿಂದಾನೇ ಶುರುವಾಗಿರುತ್ತೆ. ಹೇಗಾದ್ರೂ ಮಾಡಿ ಹಾರಿಕಾನ ಆ ಚಲಪತಿಯಿಂದ ಕಾಪಾಡಬೇಕು. ಅಂದ್ರೆ ನಾವು ಹಾರಿಕಾಗೆ ಕೆಲಸ ಬಿಡೋದಕ್ಕೆ ಹೇಳೋಣ? ಹಾರಿಕಾ ಒಪ್ಕೊಳ್ಳಲ್ಲ, ಫಸ್ಟ್ ಅಖಿಲೇ ಒಪ್ಕೊಳ್ಳಲ್ಲ. ಹೋಗ್ಲಿ, ಚಲಪತಿಗೆ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ಲಾ? ಬೇಡ ರೀ, ಅದು ಇನ್ನೂ ಡೇಂಜರ್. ಯಾವ್ದಾದ್ರೂ ರೈಲ್ ಕೆಳಗೆ ತಲೆ ಕೊಟ್ಟು ನಾನ್ ಸತ್ತೋಗ್ತೀನಿ. ಅಯ್ಯಯ್ಯೋ. ಅಯ್ಯೋ ಹಾರಿಕಾ, ಇವಾಗ ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ? ಫೋನ್ ಮಾಡಿ ಈ ನೆಕ್ಲೆಸ್ ಆಂಟಿ ಕೊಟ್ರ ಇಲ್ವಾ ಅಂತ ಕೇಳ್ತೀನಿ. ಹಾಗೆ ಕೇಳ್ಬೋದಾ ಅಖಿಲ್? ಆಗ ನನ್ ಮೇಲೆ ನಿನ್ಗೆ ನಂಬಿಕೆನೇ ಇಲ್ಲ ಅಂತ ನಮ್ಮಮ್ಮಂಗ್ ಗೊತ್ತಾಗ್ಬಿಡುತ್ತಲ್ವಾ? ಮಗಳ ಮೇಲೆ ಅಳಿಯನ್ ಪ್ರೀತಿ ಇಲ್ಲ ಅಂತ ಗೊತ್ತಾದ್ರೆ ಆ ತಾಯಿ ಹೇಗ್ ತಾನೇ ತಡ್ಕೋತಾಳೆ ಹೇಳು? ಅವಳಿಗೆ ಎಷ್ಟು ಶಾಕ್ ಆಗುತ್ತೆ ಹೇಳು? ಹಾ, ಏನಿದು ಓವರ್ ಆಕ್ಟ್ ಮಾಡ್ತಿದ್ದಾಳೆ? ಅದು ಅಲ್ದೆ ಮೊದ್ಲೇ ಸಾಲ ಮಾಡ್ಕೊಂಡಿರೋ ನಮ್ಮ ಆ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗ್ದೆ ನಮ್ ಡ್ಯಾಡಿ ಹೇಗೋ ಒಂದೊಂದು ರೂಪಾಯಿ ಕೂಡಿಟ್ಟು ಬಚ್ಚಿಟ್ಟು ಸಾಲದವ್ರಿಗೆ ಗೊತ್ತಾಗ್ದ ಹಾಗೆ ನನಗೆ ನೆಕ್ಲೆಸ್ ಕೊಡಿಸಿದ್ದಾರೆ. ಈಗ ನೀವು ಫೋನ್ ಮಾಡಿ ನೀವಿ ನೆಕ್ಲೆಸ್ ಕೊಟ್ರ ಅಂತ ಕೇಳಿದ್ರೆ ಅವ್ರ ಶ್ರಮಕ್ಕೆ ಅವಮಾನ ಮಾಡಿದ ಹಾಗಾಗಲ್ವಾ? ಅವರೆಷ್ಟು ನೊಂದ್ಕೊಳ್ಳಲ್ಲ. ಇದನ್ನೆಲ್ಲ ನೀನ್ ಯೋಚನೆ ಮಾಡಿದ್ಯಾ ಅಖಿಲ್? ಅರ್ಥ ಮಾಡ್ಕೊಂಡಿದ್ಯಾ? ಇದಕ್ಕೂ ಮೇಲೂ ನಿನಗ್ ಫೋನ್ ಮಾಡ್ಬೇಕು ಅನ್ಸಿದ್ರೆ ಈಗ್ಲೇ ನಮ್ಮ ಮಾಮ್ಗೆ ಫೋನ್ ಮಾಡ್ತೀನಿ. ಹೇಳು ಅಖಿಲ್, ಫೋನ್ ಮಾಡ್ಕೊಡ್ಲಾ? ಇಟ್ಸ್ ಓಕೆ ಹಾರಿಕಾ, ಲೀವ್ ಇಟ್. ಅಬ್ಬ, ಅಖಿಲ್ ಇಂದ ಬಚಾವಾದ. ಇವಳು ಆಚೆ ಹೋದಾಗ ಅರ್ಜೆಂಟ್ ಅಲ್ಲಿದ್ಲು. ನಾನು ಅಖಿಲ್ ಜೊತೆಗ್ ಬರ್ತೀವಿ ಅಂದ್ರೂ ಕೇಳಿಲ್ಲ. ವಾಪಸ್ ಬರುವಾಗ ನೆಕ್ಲೆಸ್ ತಂದಿದ್ದಾಳೆ. ಯಾರ್ ಕೊಟ್ಟಿದ್ದು ಅಂದ್ರೆ ಅಮ್ಮ ಕೊಟ್ಟಿದ್ದು ಅಂತ ಹೇಳ್ತಿದ್ದಾಳೆ. ಅಮ್ಮಂಗ್ ಫೋನ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಇವಳೇನೋ ಮುಚ್ಚಿಡ್ತಾ ಇದ್ದಾಳೆ. ಆಂಟಿ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ನನ್ ಮೇಲೆ ಅನುಮಾನ ಬಂದಿರೋ ಹಾಗಿದೆ. ಇವಾಗ ಹೇಗ್ ಡೈವರ್ಟ್ ಮಾಡೋದು? ಆಂಟಿ, ನಮ್ಮ ಮಾಮ್ ನಿನ್ಗೋಸ್ಕರನೂ ಶಾಪಿಂಗ್ ಮಾಡ್ತಿದಾರಂತೆ. ಏನು, ನನಗೋಸ್ಕರನಾ? ಏನ್ ಪರ್ಚೇಸ್ ಮಾಡ್ತಿದಾರಂತೆ? ಇಷ್ಟರಲ್ಲಿ ನಿಮ್ಗೆ 2ನೇ ಮದ್ವೆ ಆಗುತ್ತಲ್ಲ, ಆ ಮದುವೆ ಸೀರೆಗೆ ಅಂತ ಗದ್ವಾಲ್, ಕಂಚಿ, ಧರ್ಮವರಂ ಇಂದ ರೇಷ್ಮೆ ಸೀರೆ ಆರ್ಡರ್ ಮಾಡಿದ್ದಾರೆ. ಎಲ್ಲಾನು ಲೇಟೆಸ್ಟ್ ಡಿಸೈನ್ ಸಾರೀಸೆ. ನಿಜವಾಗ್ಲೂನಾ? ಆ ಸೀರೆನಲ್ಲಿ ನೀವು ಸ್ವೀಟ್ 16 ತರ ಕಾಣಿಸ್ತೀರಾ ಆಂಟಿ. ಆ ಸೀರೆಗಳು ಯಾವಾಗ ಬರುತ್ತೆ? ಕರೆಕ್ಟ್ ಆಗಿ ನಿಮ್ ಮದ್ವೆಗೆ ಒಂದಿನ ಮುಂಚೆ ಬಂದ್ಬಿಡುತ್ತೆ. ಅಂದ್ರೆ ನಾನ್ ಬೇಗ ನನ್ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೋಬೇಕು ಅಂತ ಆಯ್ತು. ಎಸ್ ಆಂಟಿ. ನೀವಿನ್ನು ತಡ ಮಾಡೋದ್ ಬಿಟ್ಟು ಹೋಗಿ ಒಳ್ಳೆ ಮದ್ವೆ ಗಂಡನ್ ಹುಡುಕಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬನ್ನಿ. ಸರಿ ಸರಿ, ತಗೋ ಇದನ್ನ. ಅಬ್ಬಾ, ಹೇಗೋ ಮಾಡಿ ಇವ್ರನ್ನು ಡೈವರ್ಟ್ ಮಾಡ್ಬಿಟ್ಟೆ. ಅವ್ರ ಬಗ್ಗೆ ಒಂದು ಮಾತು ಕೆಟ್ಟದಾಗ ಆಡಿದ್ರು ನಾನ್ ಸುಮ್ನೆ ಇರಲ್ಲ. ಮರ್ಯಾದೆ ಕೊಟ್ಟು ಮಾತಾಡು. ಏನಮ್ಮ ನೀನ್ ಹೇಳ್ತಿರೋದು? ಈ ಅಭಿರಾಮ್ ನಿನ್ ಗಂಡನಾ? ಹೌದು ಮೇಡಮ್, ಅವರು ನನ್ ಗಂಡ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೆಂಡತಿ ನೋಡಿದ್ರೆ ಮ್ಯಾನೇಜರ್, ಗಂಡ ನೋಡಿದ್ರೆ ವಾಚ್ಮ್ಯಾನ್. ಇಬ್ರು ಚೆನ್ನಾಗೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ. ಪ್ಲಾನ್ ಮಾಡೋ ಅಗತ್ಯ ಏನಿದೆ? ಅವ್ರ ಕೆಲ್ಸ ಅವ್ರದ್ದು, ನನ್ ಕೆಲ್ಸ ನಂದು. ಆದ್ರೂ ಮದ್ವೆ ಆಗದೆ ಇರೋರ್ಗೆ ಈ ಕಂಪ್ನಿಲಿ ಕೆಲಸ ಅಂತ ಹೇಳಿದೆ ಅಲ್ವಾ? ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಈ ಕಂಪ್ನಿಗೆ ಜಾಯಿನ್ ಆಗಿದ್ದೀರಾ. ವಸುಂಧ್ರನ ರೆಕ್ರೂಟ್ ಮಾಡಿದ್ದು ನಾನು ಚಲಪತಿ. ಅವಳು ಸುಳ್ಳು ಹೇಳಿಲ್ಲ, ಮೋಸನೂ ಮಾಡಿಲ್ಲ. ಅವರು ಗಂಡ ಹೆಂಡತಿ ಅನ್ನೋ ನಿಜಾನು ಹೇಳಿಲ್ವಲ್ಲ ಅದಕ್ಕೆ? ಹೇಳೋ ಅವಕಾಶ ಸಂದರ್ಭ ಬಂದಿರ್ಲಿಲ್ಲ, ಈಗ ಹೇಳ್ತಿದ್ದೀನಿ. ಅವರು ನನ್ನ ಗಂಡ. ಅವ್ರ ಗೌರವಕ್ಕೆ ಯಾವುದೇ ರೀತಿಲಿ ಭಂಗ ಆದ್ರೂ ನಾನು ಸಹಿಸೋದಿಲ್ಲ. ಅವರು ವಾಚ್ಮೆನ್ನೇ ಆಗಿರಬಹುದು, ಆದ್ರೆ ನಿನಗಿಂತ ವಯಸ್ಸಲ್ಲಿ ದೊಡ್ಡೋರು. ಆನಂದ್, ಮರ್ಯಾದೆ ಕೊಡೋದನ್ನ ಕಲಿ. ವಾಟ್ ಇಸ್ ದಿಸ್ ಮಮ್ಮಿ? ಯಾವನ ವಾಚ್ಮ್ಯಾನ್ಗೋಸ್ಕರ? ಆಫ್ಟರ್ ಆಲ್ ಈ ಲೇಡಿ ಮ್ಯಾನೇಜರ್ ನನಗೆ ವಾರ್ನಿಂಗ್ ಮಾಡ್ತಿದ್ದಾಳೆ.
ನನ್ನ ನಿನ್ ಮಗ ಅನ್ಕೊಂಡಿದ್ದಾಳ ಅಥವಾ ಬೇರೆ ಯಾರಾದ್ರೂ ಅನ್ಕೊಂಡಿದ್ದಾಳ? ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ ಆನಂದ್? ನಿನ್ನೆ ನೀನ್ ಕುಡಿದು ಗಾಡಿ ಓಡಿಸಿದ್ದೆ, ತಪ್ಪು ಮಾಡಿದೆ. ಅವ್ರ ಬುದ್ಧಿ ಹೇಳಿದ್ದಾರೆ. ಇವತ್ ನೀನ್ ಅವ್ರಿಗೆ ಅವಮಾನ ಮಾಡ್ತಿದ್ಯಾ. ವಸು ಒಳ್ಳೆ ಬುದ್ಧಿ ಹೇಳ್ತಿದ್ದಾಳೆ. ಯಾರ್ಯಾರೋ ಬಂದು ನೀತಿ ಹೇಳಿದ್ರೆ ಹೇಗೆ ಅದಕ್ಕೆ? ನಾವು ಈ ಕಂಪ್ನಿಗೆ ಯಜಮಾನ್ರು, ಇವರು ಆಫ್ಟರ್ ಆಲ್ ವರ್ಕರ್ಸ್. ನೀವು ಇವ್ರ ಪರವಾಗಿ ಮಾತಾಡ್ತಿದ್ದೀರಲ್ಲ. ಅವ್ರ ಮಾತಲ್ಲಿ ನ್ಯಾಯ ಇದೆ ಚಲಪತಿ. ಎನಫ್ ಮಮ್ಮಿ, ನನಗೆ ಇವನು ಇಷ್ಟ ಆಗಿಲ್ಲ. ನಾನು ಹೊಡೆದು ಅವಮಾನ ಮಾಡಿದ್ದಾನೆ. ಇವತ್ತೇ ಇವನ ಕೆಲ್ಸದಿಂದ ತೆಗೀರಿ. ಆಗಿದ್ದೇನೋ ಆಗೋಯ್ತು ಆನಂದ್, ಈಗ ಬಿಟ್ಬಿಡು. ಇಲ್ಲ ಮಮ್ಮಿ, ಇವ್ ನನ್ನ ಕಣ್ಮುಂದೆ ಕಾಣಿಸ್ಕೋಬಾರ್ದು. ಇವನ್ನ ನೋಡ್ತಾ ಇದ್ರೆ ರಕ್ತ ಕುದಿತಾ ಇದೆ. ಇವನು ನಂಗೆ ಹೊಡೆದಿರೋ ಏಟುಗಳು ನೆನ್ಪಾಗ್ತಿವೆ. ಐ ಕಾಂಟ್. ಇಮಿಡಿಯೇಟ್ಲಿ ಮನೆ ಕಳಿಸ್ಬಿಡಿ. ಸಡನ್ ಆಗಿ ಕೆಲಸದಿಂದ ತೆಗೆದ್ಬಿಟ್ರೆ ಹೇಗೆ? ಅವ್ರು ತುಂಬಾ ಒಳ್ಳೆ ವ್ಯಕ್ತಿ. ಏನತ್ಗೆ, ಹೆತ್ತು ಮಗನಿಗಿಂತ ಯಾರೋ ಬೇರೆ ವ್ಯಕ್ತಿ ಹೆಚ್ಚ ನಿಮ್ಗೆ? ಇವನು ಹೋದ್ರೆ ಇನ್ನೊಬ್ಬ ವಾಚ್ಮ್ಯಾನ್ ಬರ್ತಾನೆ, ತೆಗ್ದಾಕಿ ಅದಕ್ಕೆ. ಹಾಗಲ್ಲ ಚಲಪತಿ, ಪಾಪ ಅವರು. ಸರಿ, ನಾನೇ ಹೋಗ್ತೀನಿ ಬಿಡು. ಮತ್ತೆ ನಾನು ಈ ಆಫೀಸಿಗೆ ಯಾವತ್ತೂ ಬರಲ್ಲ. ಆನಂದ್, ನಿಂತ್ಕೊಳ್ಳಿ ಸರ್, ನಾನೇ ಹೊರಟೋಗ್ತೀನಿ. ನೀವು ಈ ಆಫೀಸ್ ಬಿಟ್ಟು ಹೋಗ್ಬಿಡಿ. ಏನು, ನನ್ ಮೇಲೆ ಕರುಣೆ ತೋರಿಸ್ತಿದ್ಯಾ? ನಂಗೆ ಭಿಕ್ಷೆ ಆಗ್ತಿದ್ಯಾ? ಇವತ್ತು ನಿನ್ನ ಏನು ಅಂದೇನೆ ಬಿಡೋದಕ್ಕೆ ಕಾರಣ ನಿಮ್ ತಾಯಿ ಮೇಲೆ ನನಗಿರೋ ಗೌರವ ಮಾತ್ರ. ಇಲ್ಲಾಂದ್ರೆ ಏನ್ ಮಾಡ್ತಿದ್ದೆ? ಹಾ, ಮತ್ತೆ ವಾರ್ನಿಂಗ್ ಕೊಡ್ತಿದ್ಯಾ? ಹಾಗಲ್ಲ ಸರ್, ಲಿಕ್ಕರ್ಗಿಂತ ಒಂದು ಗುರಿ ಮೇಲೆ ಜಾಸ್ತಿ ನಶೆ ಇರುತ್ತೆ. ಸ್ಪೀಡ್ ಡ್ರೈವಿಗಿಂತ ಆ ಗುರಿ ಸಾಧಿಸೋದ್ರಲ್ಲಿರೋ ಜಾಸ್ತಿ ಕಿಕ್ಕಿರುತ್ತೆ. ಒಂದು ಸಲ ಸಕ್ಸಸ್ನ ಟೇಸ್ಟ್ ಮಾಡಿ ನೋಡಿ ಸರ್, ವಿನಾಕಾರಣ ಲೈಫ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೊಸವ್ರೆ, ಕೆಲಸ ಬಿಡ್ತಾ ಇದ್ದೀನಿ, ಫಾರ್ಮಾಲಿಟೀಸ್ನ ಮುಗಿಸ್ಕೊಳ್ಳಿ. ನನ್ನ ಅಕೌಂಟ್ನ ಸೆಟ್ಲ್ ಮಾಡಿ, ನಾನಿನ್ನು ಬರ್ತೀನಿ. ಅಲ್ಲಪ್ಪ ಅಭಿರಾಮ್. ಸಾರಿ ಮೇಡಮ್, ನನ್ನಂತವ್ರು ಈ ಆಫೀಸ್ಗೆ ತುಂಬ ಜನ ಬರ್ತಾರೆ, ಆದರೆ ಈ ಆಫೀಸ್ಗೆ ವಾರಸ್ದಾರ ಬೇಕು. ಈ ಆಫೀಸ್ ಅವರಿಗೆ ಆನಂದ ಅಗತ್ಯ ತುಂಬ ಇದೆ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಏನ್ ಮ್ಯಾನೇಜರ್ ಅವರೇ, ಖುದ್ದಾಗಿ ನಿಮ್ ಗಂಡನೇ ಹೇಳ್ತಿದಾರಲ್ಲ, ಅವ್ರ ಲೆಕ್ಕ ನೋಡಿ ಮನೆ ಕಳ್ಸ್ಕೊಡಿ ಅಂತ. ಬೇಗ ಕೆಲಸ ನೋಡಿ. ಅಭಿರಾಮ್ ಇಲ್ದೆ ಹೋಗಿದ್ದಿದ್ರೆ ನಾನು ಇರ್ತಿರ್ಲಿಲ್ಲ ಆನಂದ್. ವಸು ಇಲ್ದೆ ಇದ್ರೂ ನಾನು ಇರ್ತಿರ್ಲಿಲ್ಲ. ಆ ವಿಷಯ ನಿಂಗ್ಯಾಕೆ ಅರ್ಥ ಆಗ್ತಿಲ್ಲ? ನಾನ್ ನಿನಗೆ ಜನ್ಮ ಕೊಟ್ರೆ ಇವ್ರು ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೋ. ಅದೆಲ್ಲ ನನಗೆ ಬೇಕಾಗಿಲ್ಲ. ಅವನು ಈ ಆಫೀಸಲ್ಲಿ ಇದ್ರೆ ನಾನು ಹೊರಟೋಗ್ತೀನಿ.
ವಾಟ್ ಡು ಯು ಮೀನ್ ಮಮ್ಮಿ? ಏನಿನ್ ಮಾಡ್ತಿರೋದು? ಯಾಕೋ ವ್ಯವಹಾರ ಕೆಡೋ ತರ ಇದೆ. ಈಗಲೇ ಹುಷಾರಾಗದೆ ಇದ್ರೆ ತುಂಬಾ ನಷ್ಟ ಆಗ್ಬಿಡುತ್ತೆ. ಏನಾನಂದ್, ಅವರು ನಿಮ್ ತಾಯಿ ಪ್ರಾಣ ಕಾಪಾಡ್ದವರು. ಅವರು ನಿಮ್ ತಾಯಿ ಜೀವ ಉಳಿಸಿದ್ದಾರೆ. ಅವ್ರೀಗ ನಮ್ಗೆ ದೇವ್ರ ಸಮಾನ. ಅಭಿರಾಮ್ ಅವ್ರೆ, ನೀವಿಲ್ಲೇ ಇರಿ. ಚಿಕ್ಕಪ್ಪ, ನಾನು ಬೇರೆ ಎಲ್ಲಾದ್ರೂ ಕೆಲಸ ಹುಡ್ಕೊಳ್ತಾ ಇದ್ನಲ್ಲ ಮೇಡಮ್. ವಿನಾಕಾರಣ ನಿಮ್ಮ ಮಗನಿಗೆ ಬೇಜಾರು ಮಾಡಿಸಿದ್ರಿ. ತುಂಬಾ ಕೋಪ ಬರ್ತಿದೆ ಚಿಕ್ಕಪ್ಪ. ನಾನು ಹೊಡೆದು ಇನ್ಸಲ್ಟ್ ಮಾಡಿದವ್ರನ್ನ ಮನೆಗೆ ಕಳ್ಸೋದ್ ಬದಲು ಇಲ್ಲೇ ಇರೋ ಅಂತೀರಲ್ಲ. ನಿಮ್ಮಂತವ್ರು ಇರ್ಬೇಕಪ್ಪ. ನಾನ್ ಯಾರು ಅಂತ ಗೊತ್ತಿಲ್ದೇನೆ ನನ್ಗೆ ಕಿಡ್ನಿ ಕೊಟ್ಟಿದ್ಯಾ. ನಾನ್ ಯಾರು ಅಂತ ಗೊತ್ತಾದ್ಮೇಲೆ ನನ್ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನ ತಪ್ಸಿದ್ಯಾ. ನಿನ್ಗೂ ನಿನ್ ಹೆಂಡ್ತಿಗೂ ನಾನ್ ತುಂಬಾ ಋಣಿಯಾಗಿರ್ತೀನಪ್ಪ. ಅಮ್ಮನ ಸಂತೋಷದ ಬಗ್ಗೆ ಅಲ್ಲ ಆನಂದ್, ಆಸ್ತಿ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೀನು ಆವೇಶದಲ್ಲಿ ಆತರ ಪಟ್ಟು ಆಫೀಸಿಂದ ಹೊರಟೋದ್ರೆ ಅಷ್ಟು ಬೇಗ ನಿನ್ ಕೈಗೆ ಆಸ್ತಿ ಸಿಗಲ್ಲ. ಯಾವತ್ತು ಸಿಗದೇನೂ ಇರ್ಬೋದು. ಚಿಕ್ಕಪ್ಪ, ನಂಗೆ ನೀವಿಬ್ರು ಯಾವುದೋ ಜನ್ಮದ ಸಂಬಂಧಿಗಳು ಅನ್ನಿಸ್ತೀರ. ನಿಮ್ಮಿಬ್ರ ಮೇಲೂ ನಂಗೆ ಪೂರ್ತಿಯಾಗಿ ನಂಬಿಕೆ ಇದೆ. ಆ ನಂಬಿಕೆ ಗಟ್ಟಿ ಆಗ್ಬಾರ್ದು ಆನಂದ್. ನಿನ್ ಮೇಲೆ, ವೈಶು ಮೇಲೆ, ನನ್ನ ಮೇಲೆ ಅಮ್ಮನ್ಗೆ ನಂಬಿಕೆ ಇಲ್ಲ. ಅವರು ಹೊರಗಡೆಯವ್ರನ್ನೇ ಜಾಸ್ತಿ ನಂಬೋದು. ಅದು ಅಪಾಯಕಾರಿ. ಇನ್ಯಾವ ಅಪಾಯನೂ ನನ್ನ ಹತ್ರ ಸುಳಿಯಲ್ಲ. ನೀವಿಬ್ರು ನನ್ನ ಪಕ್ಕದಲ್ಲಿದ್ರೆ ನಾನ್ 100 ಕಾಲ ಸುಖವಾಗಿ ಬಾಳ್ತೀನಿ. ನನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ನನಗೆ ಮಾತು ಕೊಡಿ, ಮಾತು ಕೊಡಿ. ನಿನಗೆ ಮಾತು ಕೊಡ್ತೀನಿ ಆನಂದ್. ಆದಷ್ಟು ಬೇಗ ಅವರಿಬ್ರನ್ನು ಅಮ್ಮನಿಂದ, ಆಫೀಸ್ನಿಂದ ದೂರ ಮಾಡ್ತೀನಿ. ಆಸ್ತಿನ ನಿನ್ ಕೈಗೊಪ್ಪಿಸ್ತೀನಿ. ಈಗ ನೀವಿಬ್ರು ನನ್ನ ಸ್ವಂತದವರು. ನನ್ನಿಂದ ನಿಮ್ಮನ್ನ ದೂರ ಮಾಡಕ್ಕಾಗಲ್ಲ, ದೂರ ಮಾಡಕ್ಕಾಗಲ್ಲ. ನಾನ್ ನಿನಗೆ ಮಾತು ಕೊಡ್ತೀನಿ. ನಿನ್ಗೂ ವೈಶುಗೂ ನಿಮ್ ಚಿಕ್ಕಪ್ಪ ಆಗಿ ನಾನ್ ನ್ಯಾಯ ಕೊಡಿಸ್ತೀನಿ. ಥ್ಯಾಂಕ್ ಯು ಚಿಕ್ಕಪ್ಪ. ಆ ಶತ್ರುಗಳಿಂದ ಅಭಿರಾಮ್ ವಸುಂಧರಾ ಕತೆ ಮುಗಿಸ್ಬೇಕು ಆನಂದ್. ಅವ್ರ ಕೈಯಿಂದಾನೆ ಅವರಿಬ್ರನ್ನು ನಮ್ಮ ಆಫೀಸಿಂದ ಆಚೆ ಹಾಕಿಸ್ಬೇಕು. ಇಷ್ಟೊಂದ್ ಜನ ಸ್ಟಾಫ್ ಅಲ್ಲಿ ಆ ಶತ್ರುಗಳು ಯಾರು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಚಿಕ್ಕಪ್ಪ? ನಾನ್ ಕಂಡು ಹಿಡಿತೀನಿ. ಒಳ್ಳೆಯವರು, ನಿಯತ್ತಾಗಿರೋರು ಎಲ್ಲೇ ಇದ್ರು ಅಲ್ಲಿ ಅವ್ರಿಗೆ ಶತ್ರುಗಳು ಖಂಡಿತ ಇರ್ತಾರೆ. ಅಂದ್ರೆ ನಾವು ಕೆಟ್ಟವರ ಚಿಕ್ಕಪ್ಪ? ಇಲ್ಲ ಆನಂದ್, ನಾವು ಒಳ್ಳೆಯವ್ರೆ. ಅದಕ್ಕೆ ನಮ್ಗೆ ಅಭಿರಾಮ್, ವಸುಂಧರಾ ಇಬ್ರು ಶತ್ರುಗಳಾಗಿದ್ದಾರೆ. ಈಗ ಆಫೀಸಲ್ಲಿ ನನ್ನ ಪೊಸಿಷನ್ ಏನು ಚಿಕ್ಕಪ್ಪ? ಸದ್ಯಕ್ಕಂತೂ ನಿನಗೆ ಆ ಪೊಸಿಷನ್ನೇ ಆನಂದ್. ಆ ಅಭಿರಾಮ್, ವಸುಂಧರಾನ ಆಫೀಸಿಂದ ಆಚೆ ಕಳಿಸಿ ನಿನ್ ಪೊಸಿಷನ್ ನ ಸ್ಟ್ರಾಂಗ್ ಮಾಡ್ತೀನಿ. ಆ ವಸುಂಧರಾ ಅಕೌಂಟ್ಸ್ ಚೆಕ್ ಮಾಡ್ಬೇಕಂತ ಹೇಳಿದ್ಲು ಚಿಕ್ಕಪ್ಪ. ನನಗೂ ಅದೇ ಟೆನ್ಷನ್ ಆಗ್ತಿದೆ ಆನಂದ್. ಅಮ್ಮನ್ ಗೊತ್ತಿಲ್ದೇನೆ ನಿನ್ಗೂ ವೈಶುಗೂ ತುಂಬಾ ಸಲ ದುಡ್ಡು ಕೊಟ್ಬಿಟ್ಟಿದ್ದೀನಿ. ಅದ್ಯಾವ್ದು ನಾನು ಅಕೌಂಟ್ಸ್ ಅಲ್ಲಿ ಬರ್ದಿಲ್ಲ. ನಾನು ನನ್ನ ಸ್ವಂತ ಬಳಸ್ಕೊಂಡಿದ್ದೀನಿ ಅಂತ ಅದಕ್ಕೆ ಅನ್ಕೋಬಹುದು. ನೀವು ಕೊಟ್ಟಿದ್ದೀನಿ ಅಂತ ಹೇಳಕ್ಕಾಗಲ್ವಲ್ಲ. ಸಾರಿ ಚಿಕ್ಕಪ್ಪ, ನಮ್ಮಿಂದ ನಿಮ್ಗೆ ತೊಂದರೆ ಆಗ್ತಿದ್ಯೇನೋ. ನಾನೇನ್ ಬೇರೆಯವನ ಆನಂದ್? ನಿಮ್ಮಪ್ಪ ಇದ್ರೆ ನಿನಗೆ ದುಡ್ಡು ಕೊಡ್ತಿರ್ಲಿಲ್ವಾ? ನಾನೇ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ ಬಿಡು, ನೀನ್ ಚಿಂತೆ ಮಾಡಬೇಡ. ಥ್ಯಾಂಕ್ಸ್ ಚಿಕ್ಕಪ್ಪ. ನಂಗೆ ಸ್ವಲ್ಪ ತಲೆನೋವ್ತಿದೆ, ನಾನು ಹೊರಡ್ತೀನಿ. ಹಾಯ್ ಮಕ್ಕಳೇ, ಬನ್ನಿ. ನೀರ್ ತಗೊಳ್ರಿ. ಯಾಕ್ರಿ ಇವತ್ತು ಇಷ್ಟೊಂದ್ ಲೇಟ್ ಆಯ್ತು? ಕೆಲ್ಸ ಜಾಸ್ತಿ ಆಯ್ತಾ? ಕೆಲ್ಸ ಇಲ್ಲ ಪಾವನಿ, ಆಫೀಸಲ್ಲಿ ದೊಡ್ಡ ಪಂಚಾಯ್ತಿನೇ ಆಗೋಯ್ತು. ಅಖಿಲ್, ಹಾರಿಕಾ ಚಿಕ್ಕಮ್ಮನು ಈಗ ತಾನೇ ಬಂದ್ರು. ನೀವ್ ನೋಡಿದ್ರೆ ಈಗ ಬರ್ತಿದ್ದೀರಾ. ಅಭಿ, ವಸು ಇನ್ನೂ ಬಂದಿಲ್ಲ. ವಸುನ ಅಭಿ ಕರ್ಕೊಂಡ್ ಬರ್ತಿದ್ದಾನೆ. ಅದೇನು
ಅವರಿಬ್ರು ಗಂಡ ಹೆಂಡತಿ ಅಂತ ನಿಮ್ ಆಫೀಸಲ್ಲಿ ಗೊತ್ತಿಲ್ವಲ್ಲ? ಇವತ್ತು ಗೊತ್ತಾಗೋಯ್ತು. ಅದೇ ದೊಡ್ಡ ಪಂಚಾಯ್ತಿ, ದೊಡ್ಡ ಜಗಳನೇ ಆಗೋಯ್ತು. ನನ್ಗಂತೂ ಅಭಿ ಕೆಲಸ ಹೋಗತ್ತೇನೋ ಅನ್ಕೊಂಡಿದ್ದೆ. ನಿಂಗೊಂದು ವಿಷಯ ಗೊತ್ತಾ? ಅಭಿ ಕಿಡ್ನಿ ಕೊಟ್ಟಿದ್ದು ಇನ್ಯಾರಿಗೂ ಅಲ್ಲ, ನಮ್ ಮೇಡಮ್ ಸುಮಿತ್ರಾ ದೇವಿ ಅವ್ರಿಗೇನೆ. ಅಂದ್ರೆ ವಸು ಬಾಂಬ್ ದಾಳಿಯಿಂದ ಕಾಪಾಡಿದ್ ಸುಮಿತ್ರಾ ದೇವಿ ಅವ್ರಿಗೆ ಅಭಿ ಕಿಡ್ನಿ ಕೊಟ್ನಾ? ಆ ವಿಷಯ ಗೊತ್ತಾದ್ಮೇಲೆ ಸುಮಿತ್ರಾ ದೇವಿ ಅವರು ಅಭಿ ಕೆಲಸ ಹೋಗ್ದೇರೋ ಹಾಗೆ ತಡೆದ್ರು. ಮಾಡಿರೋ ಒಳ್ಳೆ ಕೆಲ್ಸ ಎಲ್ಲೂ ಹೋಗಲ್ಲ ರೀ. ಹಾಯ್ ಮಮ್ಮಿ. ಹಾಯ್ ಮಮ್ಮಿ. ಹಾಯ್ ಮಕ್ಕಳ, ಏನ್